ಎಲ್ರು ಹೇಳ್ತಾರೆ ಉರಿಯೋ ಬೆಂಕಿ ಯಾವತ್ತೂ ಸವಾಲ್ ಹಾಕಲ್ಲ ಅಂತ. ಅದು ಯಾರನ್ನು ಏನು ಬೇಡೋದಿಲ್ಲ. ಅದು ಬರೀ ಜ್ವಾಲೆಯನ್ನು ಕಾಯುತ್ತಿರುತ್ತದೆ. ಸಮಯದ ಜೊತೆ ಅದು ತನ್ನ ದಿಕ್ಕನ್ನು ಬದಲಾಯಿಸಿಕೊಳ್ಳುತ್ತೆ. ಅದರ ಮುಖವೂ ಬದಲಾಗತ್ತೆ, ಆದರೆ ಮನಸ್ಸು ಮಾತ್ರ ಯಾವತ್ತೂ ಬದಲಾಗುವುದಿಲ್ಲ. ಬೆಂಕಿಯು ಬೇರೆಯವರಿಗೋಸ್ಕರ ಹತ್ತಿ ಉರಿಯುತ್ತಿದ್ದರೆ ಅದೇ ಬೆಂಕಿ ಅದರ ಹಕ್ಕನ್ನು ಕೇಳಲು ಒಂದು ದಿನ ವಾಪಸ್ ಬಂದೇ ಬರುತ್ತೆ. ಇವತ್ತಿನ ಈ ರಾತ್ರಿ ಕೂಡ ಹೀಗೇ ಆಗಿದೆ. ಮುಖ್ಯವಾದ ಘಾಟಿನ ಸ್ವಲ್ಪ ದೂರದಲ್ಲಿದ್ದ ಒಂದು ಸ್ಮಶಾನದಲ್ಲಿ ಬೆಂಕಿಯು ಹತ್ತಿ ಉರಿಯುತ್ತಿತ್ತು. ಸುಮಾರು ಕಟ್ಟಿಗೆಗಳನ್ನು ಉಪಯೋಗಿಸಿ ಹತ್ತಿಕೊಂಡಿದ್ದ ಬೆಂಕಿಯಲ್ಲಿ ಒಂದು ಚಿತೆಯು ತನ್ನ ಕೊನೆಯ ಉಸಿರನ್ನು ಬಿಡುತ್ತಿದೆ. ಜೋರಾಗಿ ಉರಿಯುತ್ತಿದ್ದ ಬೆಂಕಿಯ ಮುಂದೆ ಒಬ್ಬ ಅಘೋರಿಯು ಕೂತಿರ್ತಾನೆ. ಕಣ್ಣನ್ನು ಮುಚ್ಚಿಕೊಂಡು ಬಾಯಲ್ಲಿ ಏನು ಮಂತ್ರಗಳನ್ನು ಹೇಳ್ತಾ ಕೈಯಲ್ಲಿ ಭಸ್ಮವನ್ನು ಹಿಡಿದು ಬೆಂಕಿಗೆ ಹಾಕುತ್ತಾ ಜೋರಾಗಿ ಮಂತ್ರ ಪಠನೆ ಎಂದು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದ. ಸುತ್ತಲೂ ಯಾವುದೇ ಶಬ್ದವಿಲ್ಲ, ಆದರೆ ಮಂತ್ರ ಮಾತ್ರ ಇತ್ತು. ಪ್ರತಿ ಮಂತ್ರದ ಜೊತೆಗೆ ನೆಲದ ಮೇಲೆ ಇದ್ದ ಭಸ್ಮವನ್ನು ಕೈಗೆತ್ತಿಕೊಂಡು ಬೆಂಕಿಯ ಮೇಲೆ ಹಾಕ್ತಾ ಇದ್ದ. ಬೆಂಕಿಯಂತೂ ವಿಚಿತ್ರವಾಗಿ ಜೋರಾಗಿ ಉರಿಯೋಕೆ ಶುರುವಾಯಿತು. ಬೆಂಕಿಯು ಆರೋದಕ್ಕೆ ಇಷ್ಟನೇ ಪಡೋದಿಲ್ಲ. ಸಾಧುಗಳ ಶ್ವಾಸವು ತುಂಬಾ ಭಾರವಾಗುತ್ತಿತ್ತು. ಅವರು ಅನ್ಕೊಂಡಿದ್ದ ಸಂಕಲ್ಪವು ಪೂರ್ತಿಯಾಗಿ ನೆರವೇರಲಿ ಅಂತ ಅನ್ಕೊಂತಿರ್ಬೇಕಾದ್ರೆ ಸಡನ್ ಆಗಿ ಆ ಬೆಂಕಿಯು ನಿಂತೋಗತ್ತೆ. ಸುತ್ತಲೂ ಒಂದು ಭಯಂಕರವಾದ ಶಬ್ದವು ಕೇಳಕ್ಕೆ ಶುರು ಆಗತ್ತೆ. ಸಾಧು ದೀರ್ಘದಂಡನೆ ಮಾಡಿ ನಮಸ್ಕಾರ ಮಾಡ್ತಾರೆ. ಅವ್ರು ಯಾವಾಗ ಎದ್ದು ನಿಂತ್ಕೊಳ್ತಾರೋ ಆ ಹೊಗೆ ಮತ್ತು ಕಟ್ಟಿಗೆಯ ಮಧ್ಯದಿಂದ ಒಂದು ಆಕೃತಿ ಬಂದು ನಿಂತ್ಕೊಳ್ಳುತ್ತೆ. ನಿಧಾನವಾಗಿ, ಭಯಂಕರವಾಗಿ, ಶಾಂತವಾಗಿ ಇದ್ದ ಸ್ತ್ರೀಯ ಆತ್ಮ ಕೂಗಾಟ ಇಲ್ದೆ ಏನೂ ಮಾತಾಡದೆ ಸುಮ್ಮನೆ ಸಾಧುವನ್ನೇ ಜೋರಾಗಿ ದಿಟ್ಟಿಸಿ ನೋಡ್ತಾ ಇತ್ತು. ಅವಳು ಸಾಧುವನ್ನು ನೋಡ್ತಾನೆ ಇರ್ತಾಳೆ. ಇದನ್ನ ನೋಡಿ ಸಾಧುಗೆ ತುಂಬಾನೇ ಖುಷಿ ಆಗ್ಬಿಡತ್ತೆ. ಅವ್ರು ಅನ್ಕೊಳ್ತಾರೆ ಅವರು ಮಾಡಿದ್ದ ಕ್ರಿಯೆಯು ಸಫಲತೆಗೊಳ್ತು ಅಂತ. ಆಗ ಸ್ವಲ್ಪ ಹೊತ್ತಲ್ಲೇ ಅವರ ನಗು ಮಾಯವಾಗ್ಬಿಡತ್ತೆ. ಅವರು ಹಾಕೊಂಡಿದ್ದ ಒಂದು ರುದ್ರಾಕ್ಷಿ ಮಾಲೆಯು ಎಗರಿ ಹೋಗಿ ಆ ಬೂದಿಯ ಮೇಲೆ ಬಿದ್ದ್ಬಿಡತ್ತೆ. ಹೇಗೆ ಅವನು ಹಾಕೊಂಡಿದ್ದ ಈ ರುದ್ರಾಕ್ಷಿಯು ಆ ಬೂದಿ ಮೇಲೆ ಬಿತ್ತು ಅಂತ ಅವನಿಗೆ ಗೊತ್ತಾಗೋದೇ ಇಲ್ಲ. ಗಾಳಿಯು ಶಾಂತವಾಗ್ಬಿಟ್ಟಿತ್ತು. ನದಿಯ ಶಬ್ದವು ಕೂಡ ಮಾಯವಾಗ್ಬಿಡತ್ತೆ. ನೋಡ್ತಾ ಆ ಸಾಧುಗೆ ಏನೋ ಮೂರ್ಛೆ ಬಂದಂಗಾಗಿ ನೆಲದ ಮೇಲೆ ಬಿದ್ದ್ಬಿಡ್ತಾರೆ. ಥಂಡಿಯಾಗಿದ್ದ ನೆಲದ ಮೇಲೆ ಅಘೋರಿ ಸಾಧು ನಿಶ್ಶಬ್ದವಾಗಿ ಮಲ್ಕೊಂಡಿದ್ದಾನೆ. ಅವನ ಸುತ್ತಲೂ ಅವನು ಪೂಜೆ ಮಾಡುತ್ತಿದ್ದ ಸಾಮಗ್ರಿಗಳೆಲ್ಲವೂ ಹರಡಿಕೊಂಡು ಬಿದ್ದಿದ್ವು. ಬೂದಿಯು ಅವನ ಮುಖದ ಮೇಲೆ ಇನ್ನೂ ಹಾಗೆ ಹೊಳೆಯುತ್ತಿತ್ತು. ನಿಧಾನವಾಗಿ ಅವನ ಕಣ್ಣುಗಳು ತೆರೆದುಕೊಳ್ಳತ್ವೆ. ಅವನ ತಕ್ಷಣ ಗಾಬರಿಗೊಂಡು ಎದ್ದು ಕೂತ್ಕೊಳ್ತಾನೆ. ಮುಂದೆಯ ಚಿತೆಯು ಪೂರ್ತಿಯಾಗಿ ಸುಟ್ಟೋಗ್ಬಿಟ್ಟಿರತ್ತೆ. ಬರೀ ಸಣ್ಣಗೆ ಹೊಗೆಯು ಮಾತ್ರ ಕಾಣಿಸ್ತಾ ಇರತ್ತೆ. ಅವನು ಅಲ್ಲಿ ಆಶ್ಚರ್ಯದಿಂದ ಅದನ್ನೇ ನೋಡ್ತಿರ್ತಾನೆ. ನಾನು ಈ ತರ ಹೀಗೆ ಬಿಟ್ಟಿರ್ಲಿಲ್ವಲ್ಲ ಅಂತ. ಇದಾದ ನಂತರ ಅವನು ಸುತ್ತಲೂ ಕಣ್ಣನ್ನು ಹಾಯಿಸ್ತಾನೆ. ಆ ಆತ್ಮನು ಕೂಡ ಹುಡುಕ್ತಾನೆ, ಆದ್ರೆ ಆತ್ಮ ಅಲ್ಲೆಲ್ಲೂ ಇರೋದೇ ಇಲ್ಲ. ಅವನು ಮತ್ತೆ ಮಂತ್ರ ಜಪವನ್ನು ಮಾಡಲು ಪ್ರಯತ್ನಿಸ್ತಾನೆ. ತುಂಬಾನೇ ಪ್ರಯತ್ನ ಪಡ್ತಾನೆ, ಆದ್ರೆ ಯಾವುದೇ ಶಬ್ದವೂ ಬರೋದೇ ಇಲ್ಲ. ಎದುರುಗಡೆ ಇದ್ದ ಚಿತೆಯು ಕೂಡ ಅದೇ ರೀತಿಯಂತಿದೆ. ಗಾಳಿಯು ಕೂಡ ಹಾಗೆ ಮೆಲ್ಲಗೆ ಬೀಸ್ತಾ ಇದೆ. ಮೊದಲ ಬಾರಿ ಅವನ ಕಣ್ಣುಗಳಲ್ಲಿ ಭಯವು ಕಾಣಿಸ್ಕೊಳ್ಳತ್ತೆ. ಮತ್ತೆ ಏನು ಮಾತಾಡದೆ ಅವನ ಸಾಮಾನುಗಳನ್ನ ಎತ್ಕೊಂಡು ಆ ಸ್ಮಶಾನದಿಂದ ಹೊರಗೆ ಹೊರಟೋಗ್ತಾನೆ. ಅಷ್ಟು ತಣ್ಣಗೆ ವಾತಾವರಣದಲ್ಲಿ ಆ ಸಾಧುವು ಒಂದು ಕಾಡಿನೊಳಗೆ ಭಯಭೀತಗೊಂಡು ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವನ ಮನಸ್ಸೆಲ್ಲ ಆ ಚಿತೆಯು ಸುಟ್ಟು ಬೂದಿಯಾಗಿದ್ರ ಬಗ್ಗೆನೇ ಯೋಚಿಸ್ತಿರತ್ತೆ. ಅವನಿಗನ್ಸತ್ತೆ ಆ ಚಿತೆಯಿಂದ ಒಂದು ಕಾಣದಿರುವ ಒಂದು ಆತ್ಮವು ಸ್ವತಂತ್ರಗೊಂಡಿದೆ ಅಂತ. ಅಲ್ಲಿ ಹಳ್ಳಿಯ ಜನರೆಲ್ಲ ಅವರ ಆಶ್ರಮದ ಸುತ್ತಲೂ ನಿಂತಿರ್ತಾರೆ. ಅವನು ಎಲ್ಲರನ್ನು ಚೆನ್ನಾಗಿ ಬೈದು ಹೊರಗೆ ಕಳಿಸ್ಬಿಡ್ತಾನೆ. ಮತ್ತೆ ಒಳಗೆ ಬಂದ ಕೂಡಲೇ ಅವನು ಏನನ್ನು ನೋಡಿ ತುಂಬಾ ಆಶ್ಚರ್ಯಚಕಿತನಾಗ್ತಾನೆ. ಈ ರಾತ್ರಿಯ ಸಮಯದಲ್ಲಿ ಅವನು ಇಡೀ ಆಶ್ರಮವನ್ನು ಯಾರು ನಾಶ ಮಾಡಿರಬಹುದು ಅನ್ನುವ ಪ್ರಶ್ನೆ ಕಾಡ್ತಿರತ್ತೆ. ಸುತ್ತಲೂ ತುಂಬಾನೇ ಕಸದ ರಾಶಿ, ಬೇಡದೇರುಗಳ ಸಾಮಾನುಗಳೆಲ್ಲ ಅಲ್ಲಿ ಬಿದ್ದಿರತ್ವೆ. ಈ ವಸ್ತುಗಳನ್ನೆಲ್ಲ ಅವನು ತುಂಬಾ ವರ್ಷದ ಹಿಂದೆ ಅದನ್ನೆಲ್ಲ ಬಚ್ಚಿಟ್ಟಿರ್ತಾನೆ. ಶಾಸ್ತ್ರಗಳ ಪುಸ್ತಕವು ಕೂಡ ಚಲ್ಲಾಪಿಲ್ಲಿಯಾಗಿ ಬಿದ್ದಿರತ್ವೆ. ಮೂರ್ತಿಗಳೆಲ್ಲ ನಾಶವಾಗ್ಬಿಟ್ಟಿರತ್ವೆ. ಮತ್ತೆ ಆ ಜಾಗದಲ್ಲಿ ಯಾವುದೇ ಪಾವಿತ್ರತೆ ಹಾಗೂ ಮಡಿವಂತಿಕೆ ಇಲ್ಲದೆ ಎಲ್ಲವೂ ಚಲ್ಲಾಪಿಲ್ಲಿ ಆಗ್ಬಿಟ್ಟಿರತ್ವೆ. ಯಾರೋ ಅವನಿಗೆ ಬೇಕಂತಲೇ ಅವನ ತಪಸ್ಸನ್ನು ಭಂಗಪಡಿಸಲು ಹೀಗೆ ಮಾಡಿರಬಹುದೇನೋ ಅಂತ ಆಲೋಚನೆ ಮೂಡುತ್ತೆ. ಮಹಾರಾಜ್ರೇ, ಇದೆಲ್ಲ ಹೇಗಾಯ್ತು? ಏನು ಪರವಾಗಿಲ್ಲ, ಸಾಧುಗಳಿಗೆ ಇದೆಲ್ಲ ಸಾಮಾನ್ಯ ಆಗಿದೆ. ಆದ್ರೆ ಸಾಧು ಮಹಾರಾಜರೇ, ಈ ಹಳ್ಳಿಲಿದ್ದ ಪ್ರತಿಯೊಬ್ಬರ ಮನೆಯೂ ಕೂಡ ಏನು ಆಗದೇ ಇದೆಯಲ್ಲ. ಮತ್ತೆ ನಿಮ್ಮ ಮನೆ ಮಾತ್ರ ಆ ಕೊಠಡಿಯಲ್ಲಿದ್ದ ಮೂರ್ತಿಯನ್ನ ನೋಡಿ. ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ತಾನೆ. ನೀವು ನಿಶ್ಚಿಂತೆಯಿಂದ ಇರಿ. ನೀವು ನಿಮ್ ಮನೆಗಳಿಗೆ ಹೋಗಿ, ನಾನು ಇದನ್ನ ನೋಡ್ಕೊಂತೀನಿ. ಹಳ್ಳಿಯ ಜನರೆಲ್ಲ ಸಾಧು ಹೇಳಿದ ಮಾತುಗಳನ್ನ ಕೇಳಿ ಆ ಜಾಗದಿಂದ ಅವರು ಅವರವರ ಮನೆ ಕಡೆಗೆ ಹೊರಟೋಗ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಅಘೋರಿ ಸಾಧು ಆ ಆಶ್ರಮದಲ್ಲಿ ಒಬ್ಬರೇ ನಿಂತಿರ್ತಾರೆ.
ಅವರು ಸುತ್ತಲೂ ಅವರ ಆಶ್ರಮದಲ್ಲಿದ್ದ ಎಲ್ಲಾ ಹೆಂಚುಗಳು ಮುರಿದು ಬಿದ್ದಿದ್ದನ್ನ ಗಮನಿಸ್ತಾ ಇರ್ತಾರೆ. ಅವರು ಅಲ್ಲೇ ನಿಂತ್ಕೊಂಡು ಮಂತ್ರ ಜಪವನ್ನು ಹೇಳಲು ಪ್ರಾರಂಭಿಸ್ತಾರೆ. ಮತ್ತೆ ನಿಧಾನವಾಗಿ ಅವರ ಕಣ್ಣುಗಳನ್ನು ಮುಚ್ಕೊಳ್ತಾರೆ. ಆ ಭಯಂಕರವಾದ ಸಮಯದಲ್ಲಿ ಅವರ ಮಂತ್ರ ಪಠನವು ಹಾಗೂ ಅವರ ಪ್ರತಿಯೊಂದು ಶ್ವಾಸವು ಅಲ್ಲಿ ಕೇಳಿಸ್ತಾ ಇರತ್ತೆ. ಅಘೋರಿ ಸಾಧು ಹವನ ಕುಂಡದ ಮುಂದೆ ಬಂದು ಕೂತ್ಕೊಳ್ತಾರೆ ಮತ್ತು ಮಂತ್ರದ ಉಚ್ಚಾರಣೆಯನ್ನು ಮಾಡುತ್ತಿದ್ದಾರೆ. ಮಂತ್ರ ಪೂರ್ತಿಯಾಗುತ್ತಿದ್ದಂತೆ ನೆಲದ ಮೇಲಿದ್ದ ಒಂದು ಬೂದಿಯನ್ನು ಕೈಗೆತ್ತಿಕೊಂಡು ಆ ಅಗ್ನಿಗೆ ಹಾಕ್ತಾರೆ. ಹಾಕಿದ ತಕ್ಷಣ ಬೆಂಕಿಯು ಅದಂಕದೆ ತಣ್ಣಗಾಗ್ಬಿಡತ್ತೆ. ತೆರೆದ ತಕ್ಷಣ ಆ ಅಗ್ನಿಕುಂಡದಲ್ಲಿ ಏನೂ ಇಲ್ಲದಿರೋದನ್ನು ನೋಡಿ ಗಾಬರಿಗೊಳ್ತಾರೆ. ಇದೇನಿದು? ಈ ರೀತಿ ನನಗೆ ಯಾವತ್ತೂ ಆಗಿರ್ಲಿಲ್ವಲ್ಲ. ಇಲ್ಲ, ಇದು ಘೋರ ಅನರ್ಥ. ಅದೇ ಸಮಯದಲ್ಲಿ ಏನಾಗಿರಬಹುದು ಆಶ್ರಮದಲ್ಲಿ ಅಂತ ಯೋಚನೆಯಲ್ಲಿ ಮಗ್ನರಾಗಿರ್ತಾರೆ. ಅವರಿಗೆ ಯಾವುದೋ ಒಂದು ಮಗು ನಗುತ್ತಿರುವ ಶಬ್ದವು ಕೇಳಿಸತ್ತೆ. ಅವರು ತಲೆಯನ್ನು ತಿರುಗಿಸಿ ಆ ಶಬ್ದ ಬರುತ್ತಿದ್ದ ಕಾಡಿನ ಒಳಗೆ ನೋಡ್ತಾರೆ. ಮತ್ತೆ ಅವರಿಗೆ ದೂರದಲ್ಲಿ ಒಂದು ಹುಡುಗಿ ನಿಂತಿರುವುದನ್ನ ನೋಡ್ತಾರೆ. ಯಾರು ನೀನು? ಮಗು ಏನು ಮಾತಾಡದೆ ಸುಮ್ಮನಿರ್ತಾಳೆ. ಹೆದರಬೇಡ, ನಿನಗೇನು ಮಾಡೋದಿಲ್ಲ. ಯಾರು ನೀನು? ಮಗು ಏನು ಮಾತಾಡದೆ ಸಡನ್ ಆಗಿ ತಿರುಗಿ ಕಾಡಿನ ಒಳಗೆ ಓಡೋಗ್ತಾಳೆ. ಸಾಧು ಎದ್ದು ನಿಂತ್ಕೊಂಡು ಅವಳ ಹಿಂದೆನೆ ಹೋಗಕ್ಕೆ ಶುರು ಮಾಡ್ತಾರೆ. ಆದ್ರೆ ನೋಡ್ತಾ ನೋಡ್ತಾ ಅವಳು ಗಿಡ ಮರಗಳ ನಡುವೆ ಮಾಯವಾಗ್ಬಿಡ್ತಾಳೆ. ಸಾಧು ಸುತ್ತಲೂ ಅವಳನ್ನ ಹುಡುಕ್ತಾರೆ. ಆದ್ರೆ ಅವರಿಗೆ ಅವಳ ಬಗ್ಗೆ ಯಾವುದೇ ಚಿಕ್ಕ ಸುಳಿವು ಕೂಡ ಸಿಗೋದಿಲ್ಲ. ಸರಿ ಅಂದ್ಕೊಂಡು ಅವರು ಅವರ ಆಶ್ರಮಕ್ಕೆ ವಾಪಸ್ ಹೋಗುತ್ತಿರ್ಬೇಕಾದ್ರೆ ಆಗ ಅವರಿಗೆ ಯಾವುದೋ ಒಂದು ವಿಚಿತ್ರವಾದ ಶಬ್ದ ಕೇಳತ್ತೆ. ಅಶ್ವಿನಿ. ಭಯಗೊಂಡು ಅವರು ಹಿಂದಿಂದಕ್ಕೆ ನಡೆಯಕ್ ಶುರು ಮಾಡ್ತಾರೆ. ಮತ್ತೆ ಜೋರಾಗಿ ಕಿರ್ಚಾಡ್ತಾ ಮಾತಾಡ್ತಾರೆ. ಯಾರು ನೀನು? ಸುತ್ತಲೂ ಕಾಡಲ್ಲಿ ಯಾವುದೇ ಆಕೃತಿ ಕಾಣಿಸ್ದೆ ಬರೀ ಒಂದು ಶಬ್ದ ಮಾತ್ರ ಕೇಳಿಸ್ತಾ ಇರತ್ತೆ. ಪ್ರತಿ ಉಸಿರಲ್ಲೂ ಅದೇ ಶಬ್ದವು ಜೋರಾಗಿ ಕೇಳಿಸಕ್ ಶುರುವಾಗತ್ತೆ. ಅದು ವಿಚಿತ್ರವಾದ ಜೋರಾಗಿ ಕೂಗದೆ ಮೆಲ್ಲಗೆ ಶಬ್ದ ಮಾಡ್ತಿದ್ದ ಧ್ವನಿಯನ್ನು ಅವರಿಗೆ ಕೇಳಲಾಗದೆ ಮತ್ತೆ ಭಯಗೊಂಡು ಆ ಕಾಡಿಂದ ಓಡೋಗಕ್ಕೆ ಶುರು ಮಾಡ್ತಾರೆ. ಅಘೋರಿ ಸಾಧು ಅಂತಿಮ ಸಂಸ್ಕಾರದ ಘಾಟಿನೊಳಗೆ ಬರ್ತಾರೆ. ಮತ್ತೆ ಅವರ ಕಣ್ಣುಗಳು ಆ ಬೋರ್ಡ್ ಮೇಲೆ ಯಾವುದೋ ಹೆಸರುಗಳ ಇದ್ದ ಕಡೆಗೆ ಹೋಗುತ್ತದೆ. ಅದರಲ್ಲಿ ಯಾವ್ಯಾವ ಜನರನ್ನು ಸಂಸ್ಕಾರ ಮಾಡಿದರೋ ಅವರ ಹೆಸರುಗಳನ್ನು ಬರೆದಿರುತ್ತವೆ. ಇದೇ ಜಾಗದಲ್ಲೇ ಅವರ ಧ್ಯಾನ ಸಾಧನ ಭಂಗವಾಗ್ಬಿಟ್ಟಿದ್ದು. ಅವರು ಹೆಸರುಗಳನ್ನ ಓದ್ತಾ ಇರ್ಬೇಕಾದ್ರೆ ಅವ್ರಿಗನ್ಸತ್ತೆ ಯಾವುದೋ ಒಂದು ಶವವನ್ನು ಅವರು ಇಲ್ಲೇ ಚಿತೆಯ ಮಾಡಿದ್ದಾರೆ ಅಂತ. ಅವಳು ಒಬ್ಬ ಕಿನ್ನರಿಯಾಗಿದ್ಲು. ಹೆಸರು ಅಪರಾಜಿತ. ಅವರಿಗೆ ಆ ಹೆಸರನ್ನು ಕೇಳಿದ ಕೂಡಲೇ ಏನೋ ಒಂದು ಯೋಚನೆ ಬರುತ್ತೆ. ಈ ಹುಡುಗಿನೇ ಅಪರಾಜಿತ ಆಗಿದ್ರೆ ಮತ್ತೆ ಅಶ್ವಿನಿ ಯಾರು ಅಂತ ಈ ಪ್ರಶ್ನೆ ಅವರನ್ನು ಕಂಟಿನ್ಯೂಸ್ ಆಗಿ ಕಾಡ್ತಾ ಇರತ್ತೆ. ಅವ್ರು ಇದೇ ಕನ್ಫ್ಯೂಷನ್ ನಲ್ಲಿ ಆ ಹೆಸರನ್ನು ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಮತ್ತೆ ಆ ಮರದ ಬೋರ್ಡ್ ಅಲ್ಲಿದ್ದ ಅಪರಾಜಿತ ಎನ್ನುವ ಹೆಸರು ಪ್ರಶ್ನೆಗಳೊಂದಿಗೆ ರಹಸ್ಯಮಯವಾಗ್ಬಿಟ್ಟಿರತ್ತೆ. ಅಘೋರಿ ಸಾಧು ಅವರ ಮಂಚದ ಮೇಲೆ ಕೂತ್ಕೊಂಡು ಅವರು ಪವಿತ್ರವಾದ ಮಂತ್ರದ ಜಪವನ್ನು ಮಾಡಲು ಪ್ರಯತ್ನ ಪಡ್ತಾರೆ. ಆದ್ರೆ ಅವರ ಮನಸ್ಸು ಅಚಾನಕವಾಗಿ ಖಾಲಿ ಆಗ್ಬಿಡತ್ತೆ. ಅವರಂತೂ ಎಲ್ಲವನ್ನೂ ಮರೆತು ಬಿಡ್ತಾರೆ. ಶಬ್ದ, ಮಂತ್ರ ಮತ್ತೆ ಭಕ್ತಿ ಹಾಗೂ ಅವರು ಮಾಡ್ತಿದ್ದ ಜಪಗಳು ಎಲ್ಲದ್ರ ಮೇಲೆ ಯಾವುದೋ ಪರ್ದೆ ಹಾಕ್ದಂಗೆ ಅನಿಸ್ತಿರತ್ತೆ. ಓಂ ಕ್ರೀಂ ಶ್ರೀಂ ಓಂ ಶ್ರೀಂ ಓಂ ಭೂರ್ಭುವಃ ಸ್ವಃ. ಅವರ ಕಣ್ಣುಗಳು ಅಚಾನಕವಾಗಿ ತೆರೆದುಕೊಳ್ಳುತ್ತೆ. ಚಿಂತೆ ಹಾಗೂ ತೀಕ್ಷ್ಣದಲ್ಲಿ ಮುಳುಗ್ಬಿಟ್ಟಿರತ್ತೆ. ಆಗ ಅವರಿಗೆ ಏನೋ ಒಂದು ಫ್ಲಾಶ್ ಆಗತ್ತೆ. ಅಲ್ಲಿ ಏನೋ ಒಂದು ಶುರುವಾಗೋದ್ರಲ್ಲಿದೆ ಅಂತ. ಭಯ ಅವರ ಕಣ್ಣುಗಳಲ್ಲಿ ಇನ್ನಷ್ಟು ಜಾಸ್ತಿ ಆಗತ್ತೆ. ಗಂಟಲು ಒಣಗದಾಗತ್ತೆ. ಅವರು ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅವರು ಒಂದು ಮಣ್ಣಿನ ಮಡಿಕೆಯಲ್ಲಿದ್ದ ನೀರನ್ನು ಕುಡಿಯಲು ಹೋಗ್ತಾರೆ. ಆದ್ರೆ ಆಶ್ಚರ್ಯ ಪಟ್ಟು ನೋಡ್ತಾರೆ, ಆ ಮಣ್ಣಿನ ಮಡಿಕೆಯು ಅಲ್ಲಿಂದ ಮಾಯವಾಗ್ಬಿಟ್ಟಿರತ್ತೆ. ಈ ಕಡೆ ಆ ಕಡೆ ಪೇಚಾಡ್ತಾ ಹುಡುಕಾಡ್ತಾ ಅವರ ಕೈಯಲ್ಲಿ ಯಾವುದೋ ಪುರಾಣ ಶಾಸ್ತ್ರಗಳು ಮತ್ತೆ ಯಾವುದೋ ಅವಶೇಷಗಳಿಂದ ಕೂಡಿದ ಒಂದು ಬ್ಯಾಗ್ ಅನ್ನು ನೋಡ್ತಾರೆ. ಇದು ಒಂದ್ಸಲ ಅವರು ಮನೆ ಕ್ಲೀನ್ ಮಾಡ್ತಾ ಇದ್ದಿದ್ದ ಸಮಯದಲ್ಲಿ ಸಿಕ್ಕಂತಹ ಪುಸ್ತಕಗಳು. ಅವರು ಶಾಸ್ತ್ರದ ಪುಸ್ತಕ ತೆರೀತಾರೆ ಮತ್ತೆ ಓದೋದನ್ನ ಶುರು ಮಾಡ್ಕೊಳ್ತಾರೆ. ಅವರು ಯಾವಾಗ ಧ್ಯಾನವಾಗಿ ಅವರ ರೂಮ್ ಎಲ್ಲ ನೋಡ್ತಾರೋ ಆ ಹಳ್ಳಿಯಲ್ಲಿದ್ದ ಅವರ ಶಿಷ್ಯ ಸತೀಶ್ ಎಂಬುವನು ಅವರ ಬಾಗಿಲಿನ ಬಳಿ ಬಂದು ನಿಂತಿರ್ತಾನೆ. ಮಹಾರಾಜ್ರೇ. ಓ ಸತೀಶ್, ನೀನಿವತ್ತಿಲ್ಲಿಗೆ ಯಾಕೆ ಬಂದಿದ್ಯಾ? ನಾನಿಲ್ಲೇ ಹತ್ರ ಬಂದಿದ್ದೆ, ನಿಮ್ಮನ್ನ ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸರಿ, ನೀನು ಒಳ್ಳೇದೇ ಮಾಡ್ದೆ. ಮತ್ತೆ ಹೇಳು, ಎಲ್ಲ ಹೇಗ್ ನಡೀತಾ ಇದೆ? ತುಂಬಾ ಚೆನ್ನಾಗಿ ನಡೀತಾ ಇದೆ ಗುರುಗಳೇ. ಹಳ್ಳಿಲಿ ಒಂದು ಸಣ್ಣ ಪ್ರೋಗ್ರಾಮ್ನ ಇಟ್ಕೊಂಡಿದ್ದೀನಿ ನಾನು. ನೀವು ಅಲ್ಲಿಗೆ ಬಂದ್ರೆ ನನಗಾಗ ತುಂಬಾ ಸಂತೋಷ ಆಗತ್ತೆ. ಖಂಡಿತ. ಯಾವ ಕಾರ್ಯಕ್ರಮ ಅಂತ ಹೇಳು. ಅದು ನನ್ನ ಚಿಕ್ಕ ತಂಗಿಯ ಮದುವೆ ಫಿಕ್ಸ್ ಆಗಿದೆ, ಅದಕ್ಕೋಸ್ಕರ ಈ ಪ್ರೋಗ್ರಾಮ್ನ ಮಾಡ್ತಾ ಇದ್ದೀನಿ. ನೀವು ಬಂದು ನನ್ನ ತಂಗಿಗೆ ಆಶೀರ್ವಾದ ಮಾಡಿ. ನಾವು ಖಂಡಿತ ಬರ್ತೀವಿ. ಸತೀಶ್ ಸಾಧು ಹೇಳಿದ ಮಾತನ್ನು ಕೇಳಿ ತುಂಬಾನೇ ಖುಷಿ ಪಡ್ತಾನೆ. ಮತ್ತೆ ಅಲ್ಲಿಂದ ಹೊರಟೋಗ್ತಾನೆ. ಶಾಸ್ತ್ರದ ಪುಸ್ತಕವನ್ನು ಓದಲು ಶುರು ಮಾಡ್ತಾರೆ.
ಅಘೋರಿ ಸಾಧು ಸತೀಶ್ ತಂಗಿಯ ಫಂಕ್ಷನ್ಗೆ ಬಂದು ಕೂತಿರ್ತಾನೆ. ಅಲ್ಲಂತೂ ಹಳ್ಳಿಯ ಜನರೆಲ್ಲ ಖುಷಿ ಖುಷಿಯಾಗಿ ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ನಿಂತಿರ್ತಾರೆ. ಅವರು ಎಲ್ಲರಿಂದ ದೂರವಾಗಿ ಕೂತ್ಕೊಂಡು ಕಪ್ಚುಪ್ ಅಂತ ಏನು ಮಾತಾಡದೆ ಎಲ್ಲರನ್ನ ನೋಡ್ತಿರ್ತಾರೆ. ಸ್ಟೇಜ್ ಮೇಲೆ ಒಂದು ಚಿಕ್ಕ ಹುಡುಗಿ ಹಾಡನ್ನು ಹೇಳ್ತಾ ಇರ್ತಾಳೆ. ಅವಳ ಧ್ವನಿಯು ನಾಜೂಕಾಗಿ ಆದರೆ ಆಕರ್ಷಕವಾಗಿರುತ್ತೆ. ಮತ್ತೆ ಸಾಧು ಗಮನವಿಟ್ಟು ಆ ಹುಡುಗಿಯನ್ನೇ ನೋಡ್ತಿರ್ತಾರೆ. ಅಚಾನಕವಾಗಿ ಅವ್ರಿಗೇನು ವಿಚಿತ್ರ ಕಾಣಿಸತ್ತೆ. ಸಮಾರಂಭದಲ್ಲಿದ್ದ ಖುಷಿ ಖುಷಿಯಾಗಿದ್ದ ಶಬ್ದದ ನಡುವೆ ಅಲ್ಲಿ ಎಲ್ಲವೂ ದೂರವಾಗ್ಬಿಡ್ತು. ಮತ್ತೆ ಸುತ್ತಲೂ ಕತ್ತಲಾವರಿಸ್ಕೊಳ್ತು. ಆ ಸ್ಟೇಜ್ ಕಡೆಯಿಂದ ಯಾವುದೋ ಒಂದು ವಿಚಿತ್ರವಾದ ಲೈಟ್ ಆಗಿರೋ ಶಬ್ದ ಕೇಳ್ಸಕ್ಕೆ ಶುರುವಾಗತ್ತೆ. ವಿಚಿತ್ರವಾದ ವಾತಾವರಣ, ಯಾವುದೋ ತುಂಬಾ ಕಿನ್ನರಿಗಳು ಬಂದ ಹಾಗೆ ಕಾಣಿಸತ್ವೆ. ಅವರ ಕಣ್ಣುಗಳು ತೆರೆದುಕೊಂಡವು. ಹೃದಯವು ಜೋರಾಗಿ ಬಡ್ಕೊಳಕ್ಕೆ ಶುರುವಾದವು. ಮತ್ತೆ ನೋಡ್ತಾನೆ ಸ್ವಲ್ಪ ಭಯ ಅವರ ಮನಸ್ಸಲ್ಲಿ ಹಾಗೇ ಕೂತ್ಬಿಟ್ಟಿರತ್ತೆ. ಮತ್ತೆ ತಕ್ಷಣ ಅವರು ಅಲ್ಲಿಂದ ಹೊರಗೆ ಹೋಗೋಣ ಅಂತ ಪ್ರಯತ್ನ ಪಡ್ತಾರೆ. ಆಗ ಅವ್ರು ನೋಡ್ತಾರೆ, ಅವರ ಹತ್ತಿರದಲ್ಲಿದ್ದ ಒಂದು ಟೀ ಕೌಂಟರ್ ನ ಮುಂದೆ ಒಬ್ಬ ಕಿನ್ನರಿಯ ಆತ್ಮವು ನಿಂತಿರೋದನ್ನ. ಮತ್ತೆ ಅದು ನಿಧಾನವಾಗಿ ತಾಳವನ್ನು ಹಾಕ್ತಾ ಇರತ್ತೆ. ಭಯವಂತೂ ಸಿಕ್ಕಾಪಟ್ಟೆ ಆಗಕ್ಕೆ ಶುರುವಾಯ್ತು. ಆದ್ರೆ ಅಲ್ಲಿ ಯಾರು ಕೂಡ ಇರೋದೇ ಇಲ್ಲ. ಮತ್ತೆ ಯಾವಾಗ ಸಾಧು ಟೀ ಕೌಂಟರ್ ಅನ್ನು ತಿರುಗಿ ನೋಡ್ತಾರೋ ಆಗ ಆ ಆತ್ಮವು ಅಲ್ಲಿಂದ ಮಾಯವಾಗ್ಬಿಟ್ಟಿರತ್ತೆ. ಇದನ್ನು ನೋಡಿದ ಕೂಡಲೇ ಏನೋ ಅಸಾಮಾನ್ಯ ಸ್ಥಿತಿ ಆಗ್ತಿದ್ಯಲ್ಲ ಅನ್ಕೊಳ್ತಾರೆ. ಭಯವಂತೂ ಈಗ ಅವರ ಮನಸ್ಸಿನ ತುಂಬಾ ತುಂಬಿಕೊಂಡ್ಬಿಟ್ಟಿರತ್ತೆ. ಸಾಧು ಕಾಡಿನೊಳಗೆ ಓಡ್ಕೊಳ್ತಾ ಬರ್ತಿರ್ಬೇಕಾದ್ರೆ ಆಗ ಅವರಿಗೆ ಯಾವುದೋ ಒಂದು ವಿಷಯ ಜ್ಞಾಪಕ ಬಂದಂತೆ ಭಾಸವಾಗತ್ತೆ. ಅವರಂತೂ ಯೋಚನೆ ಮಾಡೋದ್ರಲ್ಲೇ ತುಂಬಾ ಫಾಸ್ಟ್ ಆಗಿ ಓಡ್ತಾ ಇರ್ತಾರೆ. ಅಶ್ವಿನಿ ಇವಳು ಒಬ್ಬ ಕಿನ್ನರಿ ಸಮೂಹದ ಬಳಗದಲ್ಲಿ ಪ್ರೀತಿ ಹಾಗೂ ಮಾರ್ಗದರ್ಶನದ ನಡುವೆ ವಾಸ ಮಾಡ್ತಾ ಇದ್ಲು. ಸ್ಟೇಜ್ ಮೇಲೆ ನಿಂತ್ಕೊಂಡು ಒಂದು ಒಳ್ಳೆ ಹಾಡನ್ನು ಹಾಡ್ತಾ ಇರ್ತಾಳೆ. ಅವಳು ಹಳ್ಳಿಯ ಜನರಿಗೆಲ್ಲ ಅಂಧವಿಶ್ವಾಸದ ಬಗ್ಗೆ ವಿಶ್ವಾಸವನ್ನು ಮಾಡಬಾರದು ಅಂತ, ಮತ್ತೆ ಎಲ್ಲವೂ ಧರ್ಮವನ್ನು ಸಮಾನವಾಗಿ ಕಾಪಾಡಬೇಕು ಅಂತ ಶಿಕ್ಷಣವನ್ನು ಕೊಡ್ತಾ ಇರ್ತಾಳೆ. ಅಂಧವಿಶ್ವಾಸವನ್ನು ಖಂಡಿತವಾಗಿ ನಂಬಲು ಪ್ರಯತ್ನನೇ ಪಡಬಾರ್ದು. ಭಗವಂತನು ಎಲ್ಲರಿಗೂ ಸಮಾನನಾಗಿದ್ದಾನೆ. ಅವನಿಗೋಸ್ಕರ ನಾವೆಲ್ಲರೂ ಕೂತ್ಕೊಂಡು ಅವನ ಆರಾಧನೆಯನ್ನು ಮಾಡೋಣ. ಸಾಧು ಸಮಾಜವು ಅವರ ಪ್ರಭಾವಶಾಲಿಯಾದ ಉಪಸ್ಥಿತಿ ಮತ್ತೆ ಅವಳ ಹೇಳ್ತಿದ್ದ ಮಾತುಗಳ ಮೇಲೆ ತುಂಬಾ ಕ್ರೋಧಗೊಂಡಿದ್ದ. ಕಾಡಿನ ಒಳಗೆ ಜನರ ಸುತ್ತಲೂ ಅವಳನ್ನು ನಿಲ್ಸಿರ್ತಾರೆ. ಅವಳನ್ನು ಒಂದು ಹಗ್ಗದಿಂದ ಕಟ್ಟಾಕಿ ನೆಲದ ಮೇಲೆ ಕೂಡಿಸಿ ಅಘೋರಿಗಳ ಮಂತ್ರ ಜಪದ ಮುಂದೆ ಅವಳನ್ನು ಕಟ್ಟಾಕಿರ್ತಾರೆ. ಅವರೆಲ್ಲ ಮಂತ್ರ ಉಚ್ಚಾರಣೆಯಲ್ಲಿ ತುಂಬಾನೇ ವ್ಯಸ್ತರಾಗಿರ್ತಾರೆ. ಕಿನ್ನರಿಗಳ ಮಾನ್ಯತೆ ಹಾಗೂ ಅಶ್ವಿನಿಯ ಪ್ರಾರ್ಥನೆಯಿಂದ ಅಲ್ಲಿ ಘಟನೆ ನಡೆಯುತ್ತೆ. ಒಬ್ಬ ಸಾಧು ಚೂರು ಕರುಣೆ ಇಲ್ಲದೆ ಆ ಹುಡುಗಿಯ ಮೇಲೆ ಬೆಂಕಿ ಅಂಟಿಸಿ ಅವಳನ್ನು ಜೋರಾಗಿ ಕಿರ್ಚಲು ಬಿಟ್ಬಿಡ್ತಾರೆ. ಅದರ ಶಬ್ದವಂತೂ ತುಂಬಾನೇ ಜೋರಾಗಿ ಕೇಳಿಸ್ತಾ ಇರತ್ತೆ. ಮತ್ತೆ ಅವಳು ಹಳ್ಳಿಯ ಜನರಿಗೆ ಹಾಗೂ ಆ ಸಾಧುಗೆ ಶಾಪವನ್ನು ಕೊಟ್ಬಿಡ್ತಾಳೆ. ನೀವೆಲ್ಲರೂ ಸೇರ್ಕೊಂಡು ನನ್ನ ಮಗಳ ಹತ್ಯೆಯನ್ನು ಮಾಡಿದ್ದೀರಾ. ಈ ಕಿನ್ನರಿಯ ಶಾಪ ಈ ಬೂದಿಯಿಂದ ಹೊರಗೆ ಬಂದೇ ಬರುತ್ತೆ. ಎಲ್ಲವನ್ನು ಮುಗಿಸಿ ತೀರ್ತಾಳೆ. ಸತೀಶ್ ಇದರ ಬಗ್ಗೆ ಯೋಚನೆ ಮಾಡ್ತಾ ಅವರ ತಂದೆಯ ಬಳಿ ಹೋಗ್ತಾನೆ. ಮತ್ತೆ ಅವನು ನಡೆದಿದ್ದ ಎಲ್ಲಾ ವಿಷಯವನ್ನು ತಿಳಿಸ್ತಾನೆ. ಅಪ್ಪ, ಅಲ್ಲಿ ದೊಡ್ಡದಾಗೆ ಶಾಕ್ ಸರ್ಕ್ಯೂಟ್ ಆಗ್ಬಿಟ್ಟಿದೆಪ್ಪ. ಅವರ ತಂದೆಯ ಮಾತುಗಳನ್ನ ಕೇಳಿ ಅವನನ್ನ ತಕ್ಷಣ ತಿರುಗಿ ನೋಡ್ತಾರೆ. ಮತ್ತೆ ಏನೋ ಹೇಳಬೇಕು ಅಂತ ಪ್ರಯತ್ನ ಪಡಬೇಕಾದ್ರೆ ಆಗ ಅಚಾನಕವಾಗಿ ಒಂದು ಭಯಂಕರವಾದ ಸ್ಫೋಟವು ಒಂದೇ ಕ್ಷಣದಲ್ಲಿ ಇಡೀ ಕ್ಷೇತ್ರವನ್ನು ಅದರ ಭಯಂಕರವಾದ ಬೆಂಕಿಯಿಂದ ಹತ್ತುಕೊಂಡು ಉರಿಯೋದಿಕ್ಕೆ ಶುರುವಾಗ್ಬಿಡತ್ತೆ. ಸಾಧು ದೂರದಿಂದ ಆ ಸ್ಫೋಟವನ್ನು ನೋಡ್ತಾ ಇರ್ತಾರೆ. ಅವರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಬರತ್ವೆ. ತುಂಬಾನೇ ಭಯಗೊಂಡು ಅವರು ಅಲ್ಲಿಂದ ಜಾಗ ಖಾಲಿ ಮಾಡಿ ಓಡಲು ಶುರು ಮಾಡ್ತಾರೆ. ಆಗ ಅವರು ಎದುರುಗಡೆ ಅಪರಾಜಿತಾಳ ಆತ್ಮ ಪ್ರಕಟವಾಗ್ಬಿಡತ್ತೆ. ಅವಳನ್ನ ನೋಡಿದ ಕ್ಷಣವೇ ಅವರು ಅಲ್ಲಿ ಕುಸಿದು ಕೆಳಗೆ ಬೀಳ್ತಾರೆ. ನಡುಗುತ್ತಾ ಅವರು ದಯೆಯ ಕೈಯನ್ನು ಚಾಚ್ತಾರೆ. ಕ್ಷಮಿಸ್ಬಿಡು ತಾಯಿ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ನಾನ್ ನಿನಗೆ ಅನ್ಯಾಯ ಮಾಡಿದ್ದೀನಿ. ನಾನು ನನ್ನ ಪ್ರಾಯಶ್ಚಿತನ ಮಾಡ್ಕೋತೀನಿ. ಅಪರಾಜಿತಾಳ ಆತ್ಮವು ಶಾಂತವಾಗಿರುತ್ತೆ. ಅವಳ ಮುಖದಲ್ಲಿ ಯಾವುದೋ ಒಂದು ನೆಮ್ಮದಿಯಾದ ನಗುವು ಮೂಡಿ ಬರುತ್ತೆ. ಅವಳ ಕೈಗಳನ್ನ ಮೇಲೆತ್ತಿ ಆ ಸಾಧುವನ್ನು ಗಾಳಿಯಲ್ಲೇ ಮೇಲೆತ್ತಿ ಬಿಡ್ತಾಳೆ. ಮತ್ತೆ ಅವಳು ಯಾವ ಜಾಗಕ್ಕೆ ಕಳಿಸ್ತಾಳೆ ಅಂದ್ರೆ ಅಪರಾಜಿತಾಳ ಅಂತಿಮ ಸಂಸ್ಕಾರವೂ ಆಗಿದ ಜಾಗಕ್ಕೆ. ಸಾಧುವು ಗಾಳಿ ಜೊತೆಗೆ ತೇಲ್ತಾ ಹೋಗ್ತಿರ್ಬೇಕಾದ್ರೆ ಅವರ ಶರೀರದಿಂದ ಅವರು ಹಾಕೊಂಡಿದ್ದ ರುದ್ರಾಕ್ಷಿ ಮಾಲೆಯು ಕಿತ್ತೋಗಿ ಒಂದೊಂದೇ ಮಣಿಯು ಅಲ್ಲಿ ಉದುರಕ್ಕೆ ಶುರುವಾದವು. ಅಂತಿಮವಾಗಿದ್ದ ರುದ್ರಾಕ್ಷಿ ಮಾಲಾ ಆ ಸ್ಮಶಾನದ ದ್ವಾರದಲ್ಲಿ ಬಂದು ಬೀಳತ್ತೆ. ಒಂದು ಭಯಾನಕವಾದ ತಾಕತ್ತಿನ ನಡುವೆ ಅಪರಾಜಿತ ಅವನನ್ನ ಎತ್ತಿ ಬಿಸಾಕ್ಬಿಡತ್ತೆ. ಆಗ ಆ ಸಾಧು ಸೀದಾ ಹೋಗಿ ಯಾವ ಜಾಗಕ್ಕೆ ಬೀಳ್ತಾನೆ ಅಂದ್ರೆ ಅದೇ ಜಾಗದಲ್ಲಿ ಅಪರಾಜಿತಾಳ ಅಂತಿಮ ಸಂಸ್ಕಾರ ನಡೆದಿದ್ದು. ಬಾಕಿ ಇದ್ದ ಎಲ್ಲ ಕಿನ್ನರಿಗಳು ಸುತ್ತಲೂ ಸಾಧುವಿನ ಮುಂದೆ ನಿಂತಿರ್ತಾರೆ. ಮರದ ದಿಣ್ಣೆಯಲ್ಲಿ ಹತ್ತಿಕೊಂಡಿದ್ದ ಬೆಂಕಿಯನ್ನು ಕೈಗೆತ್ತಿಕೊಂಡು ಅಪರಾಜಿತಾಳ ಮುಂದೆ ಬಂದು ನಿಂತ್ಕೊಳ್ತಾಳೆ. ಚಿತಾ ಆ ಕಿನ್ನರಿಯ ಕೈಗಳಿಂದ ಅದನ್ನು ಕಿತ್ಕೊಳ್ತಾಳೆ. ಮತ್ತೆ ಆ ಸಾಧು ನಡುಗ್ತಾ ದಯೆ ತೋರಿಸುವಂತ ಬೇಡ್ಕೊಳ್ತಾನೆ. ಇಲ್ಲ, ನನ್ನನ್ನ ಕ್ಷಮಿಸ್ಬಿಡಿ ದಯವಿಟ್ಟು. ಅಪರಾಜಿತ
ಹತ್ತಿ ಉರಿಯುತ್ತಿದ್ದ ಬೆಂಕಿಯನ್ನು ಎತ್ತಿ ಸಾಧು ಮೇಲೆ ಬಿಸಾಕ್ತಾಳೆ. ಮತ್ತೆ ಅವನು ಪೂರ್ತಿಯಾಗಿ ಹತ್ಕೊಂಡು ಉರಿಯಕ್ ಶುರುವಾಗ್ತಾನೆ. ಅವನು ಕಿರ್ಚಾಡ್ತಿದ್ದ ಧ್ವನಿಯು ಇಡೀ ಗಾಳಿಯಲ್ಲೆಲ್ಲ ಕೇಳಿಸ್ತಿತ್ತು. ಮತ್ತೆ ಅಚಾನಕವಾಗಿ ಈ ದೃಶ್ಯವು ಎಲ್ಲೋ ನಡೆದಿದ್ದಂಗೆ ಅನ್ಸುತ್ತೆ. ಅದ್ಯಾವುದು ಅಂದ್ರೆ ಅವನು ಯಾವುದೇ ಕರುಣೆ ಇಲ್ಲದೆ ಅಶ್ವಿನಿಯನ್ನು ಸುಟ್ಟಾಕಿರುವ ಜಾಗವು. ಮನೆಯ ಗೋಡೆಗಳಲ್ಲಿ ಒಂದು ರಹಸ್ಯ ಅಡಗಿ ಕೂತಿತ್ತು. 12 ವರ್ಷಗಳಿಂದ ಸೇಡಿನ ಆಸೆ ಉಸಿರಾಡ್ತಾ ಇತ್ತು. ಜೋರಾದ ಕಿರುಚಾಟದಲ್ಲಿದ್ದಿದ್ದು ಪ್ರೀತಿ ಮತ್ತೆ ನೋವು. ಒಳ್ಳೆಯ ಮನಸ್ಸು ಹಿಂದಿರುಗುವ ಬಾಗಿಲನ್ನು ತೆರೆದಿತ್ತು. ಪಾಪದ ಕೊಡ ತುಂಬಿದ ಆ ರಾತ್ರಿ ಬೆಳಗಾಗುತ್ತಲೇ ಮುಕ್ತವಾಯಿತು ವಾಡಿಯ ಆತ್ಮ. ಕುಡಿದ ಮತ್ತಿನಲ್ಲಿ ಒಬ್ಬ ತನ್ನ ಮನೆಯಿಂದ ಹೊರಗಡೆ ಬರ್ತಾನೆ. ಮತ್ತೆ ಒಳಗೆ ಎಲ್ಲರಿಗೂ ಬೈಯಕ್ಕೆ ಶುರು ಮಾಡ್ತಾನೆ. ದಾರಿ ಬಿಡ, ಯಾರು ಬೇಕಾಗಿಲ್ಲ ನನಗೆ, ಎಲ್ರೂ ನೋಡ್ಕೋತೀನಿ ನಾನು. ಅವನು ಮಂಚದ ಮೇಲೆ ಕೂತ್ಕೋತಾನೆ. ಮಂಚ, ನೀನ್ ನನಗೆ ಮಲ್ಗಕ್ ಬಿಡ್ತೀಯ ತಾನೆ? ಸರಿ, ನಾನು ನಿನ್ನ ಮೇಲೆನೆ ಮಲ್ಕೋತೀನಿ. ದೇವ್ರೇ. ಅವನಲ್ಲೇ ಮಲ್ಕೋತಾನೆ. ಆಗ ತೋಳ ಕೂಗಿದ್ದು ಕೇಳಿಸತ್ತೆ. ಅವನದ್ಯಾವುದನ್ನು ಗಮನಿಸೋದೇ ಇಲ್ಲ. ಆರಾಮವಾಗಿ ನಿದ್ದೆ ಮಾಡ್ತಾನೆ. ಒಂದು ಸೊಳ್ಳೆ ಅವನ ಕೆನ್ನೆ ಮೇಲೆ ಕೂತ್ಕೊಳ್ಳುತ್ತೆ. ಅವನು ಕಣ್ಣು ಮುಚ್ಕೊಂಡೇ ಅದನ್ನ ಹೊಡಿತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು ಸೊಳ್ಳೆ ಅವನ ಕೆನ್ನೆ ಮೇಲೆ ಕೂತಿರೋದು ಗೊತ್ತಾಗತ್ತೆ. ಅಯ್ಯೋ, ಏನ್ ಗುರು ಇದು, ಈ ಸೊಳ್ಳೆ ಬೇರೆ. ಆ ಮನುಷ್ಯ ತನ್ನ ಕಣ್ಣು ತೆರೆದ ತಕ್ಷಣ ಅವನು ಗಾಬರಿ ಆಗ್ಬಿಡ್ತಾನೆ. ನೇರವಾಗಿ ಅವನ ಎದುರಿಗೆ ಒಂದು ಕಿನ್ನರ ದೆವ್ವ ತೇಲಾಡ್ತಿರೋದು ನೋಡ್ತಾನೆ. ಅವನು ಬೆಚ್ಚಿ ಬೀಳ್ತಾನೆ. ಅವನಿಗೆ ಬೆವರಿಳಿಯುತ್ತೆ. ಆದರೆ ಅವನ ದೇಹ ಮರುಗಟ್ಟದಂತಾಗಿರುತ್ತೆ. ಅವನು ಭಯದಿಂದ ನಡುತ್ತಿರ್ತಾನೆ. ಒಂದೇ ಕ್ಷಣದಲ್ಲಿ ಅವನ ಕಣ್ಣು ಕಪ್ಪಾಗಿ ಬಿಡುತ್ತೆ. ಮತ್ತವನ ಕಣ್ಣಿಂದ ರಕ್ತದ ಕಣ್ಣೀರು ಹರಿಯುತ್ತೆ. ಅವನ ಬಾಯಿಂದಲೂ ರಕ್ತ ಹರಿಯುತ್ತೆ. ಮತ್ತೆ ದೆವ್ವ ಅವನನ್ನ ನಗ್ತಾ ನೋಡ್ತಾ ಇರುತ್ತೆ. ಕೆಲವು ದಿನಗಳ ನಂತರ ಹಳ್ಳಿಯಲ್ಲಿ ಜಾತ್ರೆ ನಡೆಯುತ್ತೆ. ಎಲ್ಲರೂ ಜಾತ್ರೆಗೆ ಬಂದಿರ್ತಾರೆ. ಜನ ಅಂಗಡಿಗಳಲ್ಲಿ ವ್ಯಾಪಾರ ಮಾಡ್ತಿರ್ತಾರೆ. ಕೆಲವರು ಊಟ ತಿಂಡಿ ಸ್ಟಾಲ್ನಲ್ಲಿ ರುಚಿಯಾದ ತಿಂಡಿ ತಿಂತಿರ್ತಾರೆ. ಮಕ್ಕಳು ಎಲ್ಲ ಆಟಗಳನ್ನ ಆಡ್ತಾ ಖುಷಿ ಪಡ್ತಿರ್ತಾರೆ. ಇನ್ನು ಕೆಲವರು ರೋಡಲ್ಲಿ ಮ್ಯಾಜಿಕ್ ಮಾಡ್ತಾ ಇದ್ದ ಕಲೆಗಾರನನ್ನ ನೋಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ನಮ್ಮ ಕಥೆಯ ಹೀರೋ ಸಾಗರ್ ಜಾತ್ರೆಗೆ ಬರ್ತಾನೆ. ಅವನು ಸಿಟಿಯಿಂದ ಬಂದಿರ್ತಾನೆ. ಇಲ್ಲಿನ ಅರಮನೆಗೆ ಸಂಬಂಧಪಟ್ಟ ಒಂದು ರಿಯಲ್ ಎಸ್ಟೇಟ್ ಡೀಲ್ಗೆ ಹಳ್ಳಿಗೆ ಬಂದಿರ್ತಾನೆ. ಅವನು ಕೆಲಸದ ನಡುವೆ ಜಾತ್ರೆಗೆ ಬಂದು ಖುಷಿ ಪಡ್ತಾನೆ. ಅವನು ಹಳ್ಳಿಯವರೆಲ್ಲರ ಸಂತೋಷ ನೋಡ್ತಿರ್ತಾನೆ. ಅಲ್ಲಿ ಎಲ್ಲರೂ ಹೇಗೆ ಒಟ್ಟಿಗೆ ಬಂದಿದ್ದಾರೆ ಅಂತ ನೋಡ್ತಾನೆ. ಅದೇ ಸಮಯದಲ್ಲಿ ಅವನಿಗೊಂದು ಫೋನ್ ಬರುತ್ತೆ. ಹಲೋ. ಹಲೋ ಹಲೋ, ನಿಮ್ಮ ಮಾತು ಕೇಳಿಸ್ತಾ ಇಲ್ಲ. ಹಲೋ ವಾಡಿ, ಇರಿ, ನಾನು ಸ್ವಲ್ಪ ಹೊತ್ತಾದ್ಮೇಲೆ ಕಾಲ್ ಮಾಡ್ತೀನಿ. ಸಾಗರ್ ಫೋನ್ ರಿಸೀವ್ ಮಾಡಿ ಜಾತ್ರೆಯಿಂದ ಹೊರಗಡೆ ಬರ್ತಾನೆ. ಅವನು ಸ್ಪೀಡಾಗಿ ನಡೀತಾ ಇರ್ತಾನೆ. ಫೋನ್ನ ಸ್ವಲ್ಪ ಮೇಲೆ ಹಿಡಿದು ನೆಟ್ವರ್ಕ್ ಹುಡುಕ್ತಾ ಇರ್ತಾನೆ. ಅಯ್ಯೋ, ಈ ಹಳ್ಳಿಯಲ್ಲಿ ಇದೇ ಪ್ರಾಬ್ಲಮ್ಮು, ನೆಟ್ವರ್ಕ್ ಸಿಗೋದೇ ಇಲ್ವಲ್ಲ. ಸ್ವಲ್ಪ ಹೊತ್ತಿಗೆ ಒಂದು ಮರದ ಹತ್ತಿರ ನೆಟ್ವರ್ಕ್ ಸಿಗುತ್ತೆ. ಮತ್ತವನು ಅಲ್ಲೇ ನಿಂತ್ಕೋತಾನೆ. ಸಿಕ್ಬಿಡ್ತು. ಸಾಗರ್ ಬೇಗ ಕಾಲ್ ಮಾಡ್ತಾನೆ. ಹಲೋ, ಕುವರ್ ಸರ್, ಹೇಳಿ. ನಾನು ಏನು ಕೇಳಬೇಕು ಅಂದ್ಕೊಂಡಿದ್ದೆ ಅಂದರೆ, ಆ ವಾಡಿ ಕೆಲಸ ಆಯ್ತೋ ಇಲ್ವೋ ಅಂತ. ಸ್ವಲ್ಪ ಜನ ಏನೋ ಬಂದಿದ್ರು, ಆದರೆ ನನಗೆ ಅವರಿಂದ ರಿಪ್ಲೈ ಬಂದೇ ಇಲ್ವಲ್ಲ. ಏನಾದರೂ ಗೊತ್ತಾಗಿದ್ದ ತಕ್ಷಣ ನಾನು ನಿಮಗೆ ಕಾಲ್ ಮಾಡ್ತೀನಿ. ಸರಿ, ನೆನಪಿರ್ಲಿ, ನಿನ್ನ ಹತ್ರ ಕೇವಲ 1 ತಿಂಗಳು ಟೈಮ್ ಮಾತ್ರ ಇದೆ. ಮಹಾರಾಣಿ ನಿನಗೆ ಅದಕ್ಕಿಂತ ಹೆಚ್ಚಿನ ಟೈಮು ಕೊಡೋದಿಲ್ಲ. ಕುವರ್ ಸರ್, ನನಗೆ ಗೊತ್ತಿದೆ. ಸರಿ, ನಾನು ಇಡ್ತೀನಿ. ಬಹುಶಃ ಇನ್ನೊಂದು ಕ್ಲೈಂಟ್ ಬಂದರು ಅನ್ಸುತ್ತೆ. ಸಾಗರ್ ಸುಳ್ಳು ಹೇಳಿ ಕಾಲ್ ಕಟ್ ಮಾಡ್ತಾನೆ. ಒಂದು ಸಲ ಹಿಂದೆ ತಿರುಗಿ ಜಾತ್ರೆಯ ಗೇಟ್ ಕಡೆ ನೋಡ್ತಾನೆ. ಮತ್ತೆ ಅಲ್ಲಿಂದ ಹೊರಟೋಗ್ತಾನೆ. ಸಾಗರ್ ಟೀ ಅಂಗಡಿ ಹತ್ರ ಬಂದು ಅಲ್ಲಿನ ಬೆಂಚ್ ಮೇಲೆ ಕೂತ್ಕೋತಾನೆ. ಅರೆ ವಾ ಸಂಜು, ಇವತ್ತು ನಿನ್ನ ಅಂಗಡಿ ಓಪನ್ ಮಾಡಿದ್ಯಾ? ಏನಾಯ್ತು? ಏನ್ ಸಮಸ್ಯೆ ಇಲ್ಲ ತಾನೆ? ಯಾಕೆ ಬೇಜಾರಲ್ಲಿದ್ಯಾ? 1 ವಾರದಿಂದ ನೀವು ಅಪ್ಪ ಕೂಡ ಬಂದಿಲ್ವಲ್ಲ? ಅಪ್ಪ ಇನ್ನಿಲ್ಲ. ಏನು? ಹೇಗೆ? ಮತ್ತಿದೆಲ್ಲ ಯಾವಾಗಾಯ್ತು? ಅವ್ರನ್ನ ವಾಡಿ ದೆವ್ವ ಸಾಯಿಸ್ಬಿಡ್ತು. ವಾಡಿ ದೆವ್ವನ? ಚಮಚಮಿ ಅಂದ್ರೆ ಅದು ವಾಡಿಯಲ್ಲಿರೋ ಒಂದು ದೆವ್ವ. ಅವರು ಒಬ್ರು ಡ್ಯಾನ್ಸರ್ ಆಗಿದ್ರು, ಕಿನ್ನರರಾಗಿದ್ರು. ಅವರು 12 ವರ್ಷದ ಹಿಂದೆ ವಾಡಿಯಲ್ಲಿ ಪಂಚಮ ದಿವಸ ಸತ್ತೋಗಿದ್ರು. ಅದು ಹೇಗೆ?
ಅದಂತೂ ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಅವತ್ತಿಂದ ಈ ಊರಿಗೆ ಒಂಥರ ಶಾಪ ಬಡ್ದಾಗಿದೆ. ರಾಜಾ ಸಾಹಬ್ ಅವ್ರು ಕೂಡ ಅದೇ ರಾತ್ರಿ ಅವರು ನೇಣು ಹಾಕೊಂಡು ಸತ್ತೋಗ್ಬಿಟ್ರು. ಅವತ್ತಿಂದ ಆ ವಾಡಿ ಶಾಪಗ್ರಸ್ತವಾಗಿದೆ. ಮತ್ತ ಅಲ್ಲಿ ಹೋದ್ರೆ ಯಾರೂ ಉಳಿಯಲ್ಲ. ಪ್ರತಿ ವರ್ಷ ವಸಂತ ಪಂಚಮಿ ದಿವಸ ಫಸಲಾಗೋ ದಿವಸದಿಂದ ಹಬ್ಬ ಆಗೋ ತನಕ ಆ ಆತ್ಮ ಇದೇ ಊರಲ್ಲಿ ಸುತ್ತಾಡ್ತಾ ಇರುತ್ತೆ. ಆ ಆತ್ಮ ಯಾರನ್ನ ಶಿಕಾರಿ ಮಾಡುತ್ತೆ ಅಂದರೆ ವಾಡಿ ಸುತ್ತಮುತ್ತ ಯಾರೇ ಓಡಾಡಿದ್ರು ಕೂಡ ಅವ್ರನ್ನ ಸುಮ್ಮನೆ ಬಿಡಲ್ಲ. ನಿಮ್ಮ ತಂದೆಗೆ ಏನಾಗಿತ್ತು? ಅವರು ಕುಡ್ದ ಅಮಲ್ನಲ್ಲಿ ವಾಡಿ ಗೋಡೆಗೆ ಸೂಸು ಮಾಡಿದ್ರಂತೆ. ಅಮ್ಮ ಬೈದಿದ್ಕೋಸ್ಕರ ಅವರು ಮನೆ ಹೊರಗಡೆ ಮಂಚದ ಮೇಲೆ ಮಲ್ಕೊಂಡಿದ್ರು. ಮತ್ತೆ ಬೆಳಗ್ಗೆ ಬಿಸಿ ಟೀ ಗ್ಲಾಸ್ ಕೈಯಲ್ಲಿ ಹಿಡ್ಕೊಂಡು ಅವನು ಎಲ್ಲ ನಿಧಾನವಾಗಿ ಕೇಳಿಸ್ಕೋತಾನೆ. ಅವನು ಪೂರ್ತಿಯಾಗಿ ನಂಬೋದಿಲ್ಲ, ಆದ್ರೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ನೋಡ್ ಸಂಜು, ನಿಮ್ ತಂದೆಗೆ ಏನಾಗಿತ್ತು ಅದು ತುಂಬಾನೇ ದೊಡ್ಡ ನಷ್ಟ. ಆದ್ರೆ ಯಾರಿಗ್ ಗೊತ್ತು ಇದ್ರ ಕಾರಣ ಬೇರೆಯವನ್ನ ಇರ್ಬೋದಲ್ವಾ? ಯಾರು ಗೊತ್ತಿದೆಯೋ ಗೊತ್ತಿಲ್ಲ ನನಗೆ. ಟೀ ಕುಡಿರಿ ಅಣ್ಣ. ಸಂಜು ಹಿಂದೆ ಬಂದು ನೆಲದ ಮೇಲಿಟ್ಟಿದ್ದ ಟಬ್ನಲ್ಲಿ ಪಾತ್ರೆ ತೊಳಿತಾನೆ. ಸಾಗರ್ ಅವನನ್ನ ಇಗ್ನೋರ್ ಮಾಡ್ತಾನೆ ಮತ್ತೆ ತನ್ನ ಟೀ ಮುಗಿಸ್ತಾನೆ. ಆಮೇಲೆ ಅಲ್ಲಿಂದ ಹೊರಟೋಗ್ತಾನೆ. ಆ ಮನೆಯ ಹತ್ರ ಸಾಗರ್ ರೋಡಲ್ಲಿ ಬರ್ತಾ ಇರ್ತಾನೆ. ಆಗ ಅವನಿಗೆ ತನ್ನ ಹಿಂದೆಯಿಂದ ಯಾರೋ ಹೋದ ಹಾಗೆ ಅನ್ಸತ್ತೆ. ಅವನು ತಕ್ಷಣ ಹುಷಾರಾಗ್ತಾನೆ ಮತ್ತೆ ಯಾವ ಜಾಗದಲ್ಲಿ ಅವನಿಗೆ ಹಾಗನ್ನಿಸ್ತೋ ಆ ಕಡೆಗೆ ಹೋಗ್ತಾನೆ. ಯಾರಿದ್ದೀರ ಅಲ್ಲಿ? ಹಲೋ. ಅವನು ಹಿಂದೆ ತಿರುಗಿ ನೋಡಿದ ತಕ್ಷಣ ಆಶ್ಚರ್ಯ ಪಡ್ತಾನೆ. ಅದು ಬೇರೆ ಯಾರೂ ಅಲ್ಲ, ಅವನ ಗರ್ಲ್ ಫ್ರೆಂಡ್ ದಿವ್ಯಾ. ಅವಳನ್ನ ಸಡನ್ ಆಗಿ ಇಲ್ಲಿ ನೋಡಿ ಹೆದರ್ತಾನೆ. ಮತ್ತೆ ಹೆದರ್ಕೊಂಡ್ಯಾ? ದಿವ್ಯಾ, ನೀನು ಇಲ್ಲೇಗೆ? ನೀನ್ ನನ್ಗೆ ಯಾಕೆ ಹೇಳಿಲ್ಲ? ಹೇಳಿದ್ರೆ ನೀನ್ ಬರಕ್ ಬಿಡ್ತಿದ್ಯಾ? ಅಯ್ಯೋ, ಅದಲ್ಲ ವಿಷಯ. ಆದ್ರೆ ನೀನ್ ಇಲ್ಲಿಗೆ ಹೇಗ್ ಬಂದೆ? ಕಂಪನಿ ನಂಗೆ ಲೀವ್ ಅಪ್ರೂವ್ ಮಾಡ್ತು. ಬೇರೆ ಎಲ್ಲಾದ್ರೂ ಹೋಗೋ ಬದಲು ಇಲ್ಲಿ ಬಂದು ನಿಮಗೆ ಹೆಲ್ಪ್ ಮಾಡೋಣ ಅನ್ಕೊಂಡೆ ಮಿಸ್ಟರ್. ಸರಿ, ಒಳ್ಳೇದಾಯ್ತು. ಅರೆ ಹಾ, ದಿಸ್ ಇಸ್ ದ ಮೂಮೆಂಟ್. ನಮ್ಮ ಮೊದಲನೇ ಟ್ರಿಪ್ಪು, ಅದು ಜೊತೆಲಿ. ಬಾ, ಒಂದ್ ಫೋಟೋ ತಗೊಳ್ಳೋಣ. ದಿವ್ಯಾ ಮುಖ ಬದಲಾಗಿ ಹೋಗುತ್ತೆ. ಅವಳಿಗೆ ಸ್ವಲ್ಪ ಚಿಂತೆ ಆಗುತ್ತೆ. ಸಾಗರ್ ಅವಳನ್ನ ನೋಡಲ್ಲ, ಯಾಕೆಂದ್ರೆ ಅವನು ತನ್ನ ಜೇಬಲ್ಲಿ ಫೋನ್ ಹುಡುಕ್ತಿರ್ತಾನೆ. ಎಲ್ಲೋಯ್ತು ನನ್ ಫೋನು? ಇಲ್ಲೇ ಇತ್ತಲ್ಲ. ಅಯ್ಯೋ ಹೋಗ್ಲಿ ಬಿಡು, ಅದನ್ನ ಆಮೇಲೆ ನೋಡೋಣ. ಅಲ್ಲ, ಫೋನ್ ಅಂತೂ ಹುಡುಕ್ಲೇಬೇಕಲ್ವಾ? ಬಹುಶಃ ಆ ಟೀ ಅಂಗಡಿಲೇ ಬಿಟ್ಟಿರ್ಬೇಕು ಅನ್ಸುತ್ತೆ. ಬಾ, ಒಂದ್ಸಲ ಅಲ್ಲಿಗೆ ಹೋಗಿ ಚೆಕ್ ಮಾಡೋಣ. ಸಾಗರ್ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ದಿವ್ಯಾ ಅದೇ ಜಾಗದಲ್ಲಿ ನಿಂತಿರ್ತಾಳೆ. ಅವನು ಹೋಗ್ತಿರೋದನ್ನೇ ನೋಡ್ತಿರ್ತಾಳೆ. ಸಾಗರ್ ಆದಷ್ಟು ಬೇಗ ಸಂಜು ಹತ್ರ ಬರ್ತಾನೆ ಮತ್ತೆ ತನ್ನ ಫೋನ್ ಬಗ್ಗೆ ಕೇಳ್ತಾನೆ. ಅಯ್ಯೋ ಸಂಜು, ಕೇಳು, ನನ್ನ ಫೋನು ಏನಾದರೂ ಇಲ್ಲಿ ಸಿಗ್ತಾ? ಫೋನಾ? ನೀವಂತೂ ಇಲ್ಲಿ ನಿಮ್ ಫೋನ್ ತೆಗ್ದೇ ಇಲ್ವಲ್ಲ ಅಣ್ಣ? ಅಯ್ಯೋ, ಮತ್ತೆ ಎಲ್ಲಿಗೋಯ್ತು? ಅಯ್ಯೋ ಹೋಗ್ಲಿ ಬಿಡು, ಎಲ್ಲೋ ಇರುತ್ತೆ. ನೀನ್ ಅಲ್ಲಿವರೆಗೂ ನನ್ನ ಫೋನ್ ಯೂಸ್ ಮಾಡು. ಈಗ ಹೋಗೋಣ ಬಾ. ಸಾಗರ್ ಸಂಜುನ ಅನುಮಾನದಿಂದ ನೋಡ್ತಾನೆ. ಆಮೇಲೆ ದಿವ್ಯಾ ಜೊತೆಗೆ ಅಲ್ಲಿಂದ ಹೊರಟೋಗ್ತಾನೆ. ರಾತ್ರಿ ಸಾಗರ್ ಕಾಲಲ್ಲಿರ್ತಾನೆ ಮತ್ತೆ ಕ್ಲೈಂಟ್ ಹತ್ರ ಡೀಟೇಲ್ಸ್ ನೋಟ್ ಮಾಡ್ಕೋತಾನೆ. ಆಗ ದಿವ್ಯಾ ಅವನ ಹಿಂದೆ ಕೂತ್ಕೊಂಡು ಅರಮನೆ ಕ್ಯಾಟ್ಲಾಗ್ ನೋಡ್ತಾ ಇರ್ತಾಳೆ. ಹಾ ಸರ್, ನಾಳೆ 11 ಗಂಟೆಗೆ ನಾನು ನಿಮ್ಗೆ ಅಲ್ಲೇ ಸಿಗ್ತೀನಿ. ನೀವು ನಾಳೆ ಬಂದ್ಬಿಟ್ಟು ನನಗೆ ಇದೇ ನಂಬರ್ಗೆ ಕಾಲ್ ಮಾಡಿ. ಹಾ ಸರಿ. ಸಾಗರ್ ಕಾಲ್ ಕಟ್ ಮಾಡ್ತಾನೆ ಮತ್ತೆ ದಿವ್ಯಾ ಕಡೆ ತಿರುಗ್ತಾನೆ. ವಾವ್, ಈ ಅರಮನೆ ಎಷ್ಟ್ ಚೆನ್ನಾಗಿದೆ. ಅವರಿದನ್ನ ಯಾಕೆ ಮಾರ್ತಾ ಇದ್ದಾರೆ? ದೊಡ್ಡವರೆಲ್ಲ ಹಾಗೆ ತಾನೆ, ಅದನ್ನೆಲ್ಲ ಕಟ್ಕೊಂಡು ನಾನು ಏನು ಮಾಡ್ಲಿ ಹೇಳು? ನನಗಂತೂ ಅದು ಆದಷ್ಟು ಬೇಗ ಸೇಲ್ ಆದರೆ ಸಾಕಪ್ಪ. ಯಾಕಂದ್ರೆ ಅದರ ಕಮಿಷನ್ ಆಗಿ ನನಗೆ ತುಂಬಾ ಒಳ್ಳೆ ದುಡ್ಡು ಸಿಗುತ್ತೆ. ಮತ್ತೆ ಅದಾದ್ಮೇಲೆ ನಮ್ಮ ಹೊಸ ಮನೆ ಡೌನ್ ಪೇಮೆಂಟ್ ಮಾಡ್ಕೋಬಹುದು. ಖಂಡಿತ ಆಗತ್ತೆ, ನೀನ್ ಈ ಕೆಲಸ ಮುಗಿಸ್ತೀಯ. ಸಾಗರ್ ಅವಳ ಕಡೆ ನೋಡ್ತಾನೆ, ಖುಷಿಯಿಂದ ಸ್ಮೈಲ್ ಮಾಡ್ತಾನೆ. ಅಲ್ಲಿಗೆ ಆ ರಾತ್ರಿ ಕಳೆಯುತ್ತೆ. ಆ ಕಡೆ ಸಿಟಿಲಿ ರಾಜ್ಕುಮಾರ ತನ್ನ ಆರ್ಮ್ ಚೇರ್ ಮೇಲೆ ಕೂತು ಫೋನ್ ಚೆಕ್ ಮಾಡ್ತಾ ಇರ್ತಾನೆ. ಆಗ ಮಹಾರಾಣಿ ರಮಾವತಿ ಅಂದ್ರೆ ಅವರಮ್ಮ ಅಲ್ಲಿಗೆ ಬರ್ತಾಳೆ. ಅರಮನೆ ಕಥೆ ಏನಾಯ್ತು? ಸಾಗರ್ ಕೆಲಸ ಮಾಡ್ತಾ ಇದ್ದಾನೆ. ಅವನ್ಗೆ ಈಗ 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ. ಅವನ್ ಖಂಡಿತವಾಗ್ಲೂ ಕೆಲಸ ಮಾಡೇ ಮಾಡ್ತಾನೆ. ಆದಷ್ಟು ಬೇಗ ಈ ಡೀಲ್ನ ಮುಗಿಸ್ಬಿಡು. ಅದರಿಂದ ಬಂದ ದುಡ್ಡಲ್ಲಿ ನಮ್ ಕೆಲ್ಸನಾದ್ರೂ ಆಗತ್ತೆ. ನಾವೇ ಒಂದ್ಸಲ ಅಲ್ಲಿಗೆ ಹೋಗಿ ನೋಡೋಣವಾ? ಬಹುಶಃ ಅದರಿಂದ ಕೆಲಸ ಇನ್ನೂ ಬೇಗ ಆಗ್ಬೋದಲ್ವಾ? ರಮಾವತಿ ಸೋಫಾ ಮೇಲೆ ಕೂತ್ಕೋತಾಳೆ. ನೀನ್ ಸರಿಯಾಗೇ ಹೇಳ್ತಿದ್ಯಾ, ವಸಂತ ಪಂಚಮಿ ಕೂಡ ಬರ್ತಾ ಇದೆ. ಅರಮನೆ ಪೂಜೆಲಿ ನಾವಲ್ಲಿರೋದು ಮುಖ್ಯ ಆಗುತ್ತೆ. ನಾನು ಫ್ಲೈಟ್ ಟಿಕೆಟ್ ಮಾಡಿಸ್ತೀನಿ ಮತ್ತೆ ಸಾಗರ್ಗೆ ವಿಷಯ ಹೇಳ್ತೀನಿ.
ರಮಾವತಿ ಸರಿ ಅಂತ ತಲೆ ಆಡಿಸ್ತಾಳೆ ಮತ್ತೆ ಅಲ್ಲಿಂದ ಹೊರಟೋಗ್ತಾಳೆ. ಇನ್ನೊಂದ್ ಕಡೆ ಸಾಗರ್ ಅರಮನೆ ಗೇಟಲ್ಲಿ ನಿಂತು ಕ್ಲೈಂಟ್ಗೆ ಕಾಯ್ತಾ ಇರ್ತಾನೆ. ಅವನಿಗೆ ನಿನ್ನೆ ರಾತ್ರಿ ಕಾಲ್ ಮಾಡಿ ಹೇಳಿದ್ದ, ಇಲ್ಲೆಲ್ಲೂ ದಿವ್ಯಾ ಕಾಣಿಸೋದಿಲ್ಲ. ಗೊತ್ತಿಲ್ಲ ಇವ್ರಿಗೆ ಬರಕ್ಕೆ ಇನ್ನು ಎಷ್ಟು ಟೈಮ್ ಬೇಕು ಅಂತ. ಮತ್ತೆ ಈ ದಿವ್ಯಾ ಕೂಡ ಸರಿಯಾದ ಟೈಮ್ಗೆ ಕಾಣೆ ಆಗ್ಬಿಡ್ತಾಳೆ. ಕಾದು ಕಾದು ಬೇಜಾರಾಗಿರುವಾಗ ಒಂದು ಬಿಳಿ ಕಾರ್ ಬಂದಿದ್ದನ್ನ ಸಾಗರ್ ನೋಡ್ತಾನೆ. ಆ ಕಾರಲ್ಲಿ ಕೂತಿದ್ದ ವ್ಯಕ್ತಿನ ಅವನು ತನ್ನ ಕ್ಲೈಂಟ್ ಅನ್ಕೋತಾನೆ. ಕಾರ್ ಬಂದು ಅವನ ಹತ್ರ ನಿಲ್ಲತ್ತೆ. ಅವನು ಆ ವ್ಯಕ್ತಿಗೆ ವಿಶ್ ಮಾಡ್ತಾನೆ ಮತ್ತವನನ್ನ ಅರಮನೆ ಒಳಗೆ ಕರ್ಕೊಂಡು ಹೋಗ್ತಾನೆ. ಒಳಗಡೆ ಸಾಗರ್ ಮತ್ತೆ ಕ್ಲೈಂಟ್ ಅರಮನೆಯ ಹಾಲ್ ಕಡೆ ಬರ್ತಾರೆ. ಮತ್ತೆ ಸಾಗರ್ ಅವನಿಗೆ ಅರಮನೆಯ ಎಲ್ಲ ಕಡೆ ತೋರಿಸ್ತಾನೆ. ನಿಮ್ಗೆ ಹೇಗನ್ನಿಸ್ತು ಸರ್? ಜಾಗ ಅಂತೂ ತುಂಬಾ ಚೆನ್ನಾಗಿದೆ. ನಾವು ಡೀಲ್ನ ಯಾವಾಗ ಮಾಡ್ಬೋದು? ನೀವು ಹೂ ಅಂದ್ರೆ ವಾಡಿಯ ಮಾಲೀಕರನ್ನ ನಾಳೆನೆ ಕರೆಸ್ತೀನಿ. ನಾವು ನಾಳೆನೆಯಿಂದ ಮಾಡೋಣ. ಓಕೆ, ನೀವು ಅವ್ರನ್ನ. ಮಧ್ಯದಲ್ಲಿ ಕ್ಲೈಂಟ್ಗೆ ಕಾಲ್ ಬರುತ್ತೆ. ಅವನು ಸಾಗರ್ಗೆ ಅಲ್ಲೇ ಇರಕ್ಕೆ ಹೇಳ್ತಾನೆ ಮತ್ತೆ ಕಾಲ್ ತಗೊಳ್ಳೋದಕ್ಕೆ ಒಳಗಡೆ ಹೋಗ್ತಾನೆ. ಅವನೊಂದು ಕನ್ನಡಿ ಮುಂದೆ ನಿಂತಿರ್ತಾನೆ. ಹಾ, ನಾನು ಡೀಲ್ನ ಫೈನಲ್ ಮಾಡಿದೆ. ನಾಳೆ ಅಷ್ಟರಲ್ಲಿ ದುಡ್ಡಿನ ವ್ಯವಸ್ಥೆ ಆಗುತ್ತೆ. ಅವನು ಫೋನ್ನಲ್ಲಿ ಮಾತಾಡ್ತಿರುವಾಗ ಕನ್ನಡಿಲಿ ಒಂದು ಕಿನ್ನರದ ಆಕೃತಿ ದೆವ್ವದ ಮುಖದಿಂದ ಕಾಣಿಸುತ್ತೆ. ಮೊದಲು ಅವನಿಗೆ ಇದರ ಬಗ್ಗೆ ಏನೂ ಗೊತ್ತಾಗೋದಿಲ್ಲ. ಆದರೆ ಸಡನ್ ಆಗಿ ಅವನು ಕನ್ನಡಿ ಕಡೆ ನೋಡ್ತಾನೆ. ಅವನು ಆ ದೆವ್ವನ ಪೂರ್ತಿಯಾಗಿ ನೋಡಿದ ತಕ್ಷಣ ತುಂಬ ಹೆದರ್ಕೊಂಡು ಬಿಡ್ತಾನೆ. ಆ ದೆವ್ವ ನೇರವಾಗಿ ಅವನನ್ನೇ ನೋಡ್ತಾ ಇರುತ್ತೆ. ಮತ್ತೆ ಆ ವ್ಯಕ್ತಿ ತುಂಬ ಹೆದರ್ಕೊಂಡು ಬಿಡ್ತಾನೆ. ಸ್ವಲ್ಪ ಸಮಯ ಕಳೆಯುತ್ತೆ. ಮತ್ತೆ ಸಾಗರ್ ಮೆಟ್ಟಿಲ ಮೇಲೆ ನಿದ್ದೆ ಮಾಡಿಬಿಟ್ಟಿರ್ತಾನೆ. ಅವನಿಗೆ ಸಡನ್ ಆಗಿ ಎಚ್ಚರ ಆಗುತ್ತೆ. ಆಗ ಇನ್ನೂ ಕ್ಲೈಂಟ್ ವಾಪಸ್ ಬಂದಿಲ್ಲ ಅಂತ ಗೊತ್ತಾಗುತ್ತೆ. ಸಾಗರ್ ಅವನನ್ನ ಹುಡುಕೋದಕ್ಕೆ ಒಳಗಡೆ ಹೋಗ್ತಾನೆ. ಆದ್ರೆ ಅವನೆಲ್ಲೂ ಸಿಗೋದೇ ಇಲ್ಲ. ಅವನಲ್ಲಿ ಎಲ್ಲಾ ಕಡೆ ಹುಡುಕ್ತಾನೆ, ಆದ್ರೆ ಕ್ಲೈಂಟ್ ಎಲ್ಲೂ ಸಿಗಲ್ಲ. ಅಷ್ಟೊತ್ತಿಗೆ ಸಡನ್ ಆಗಿ ದಿವ್ಯಾ ಅವನ ಎದುರಿಗೆ ಬರ್ತಾಳೆ. ಏನ್ ಮಾಡ್ತಿದ್ದೆ ನೀನು? ಇಷ್ಟೊತ್ತು ಎಲ್ಲಿಗೋಗಿದ್ದೆ? ಅಲ್ಲ, ನೀನೇನ್ ಮಾಡ್ತಿದ್ಯಾ? ನಾನು ನಿನ್ನೆ ಹುಡುಕ್ತಾ ಇದ್ದೆ. ದಿವ್ಯಾ ಅವನಿಗೆ ಫೋನ್ ಕೊಡ್ತಾಳೆ. ತಗೋ, ಮಾತಾಡು. ಕುವರ್ ಸಹ ಕಾಲ್ ಮಾಡಿದ್ದಾರೆ. ಕುವರ್ ಸರ್ದ? ಎಲ್ಲಿ ಕೊಡಿಲಿ, ಕೊಡು. ಸಾಗರ್ ಫೋನ್ ತಗೊಂಡು ಲಿವಿಂಗ್ ಏರಿಯಾ ಕಡೆಗೆ ಹೋಗ್ತಾನೆ. ಕುವರ್ಗೆ ಮತ್ತೆ ಕಾಲ್ ಮಾಡ್ತಾನೆ. ಹಲೋ, ಹಾ ಕುವರ್ ಸರ್, ನೀವು ಕಾಲ್ ಮಾಡಿದ್ರಂತೆ. ನೀನ್ ಹೊಸ ಫೋನ್ನ ತಗೋ. ನಾನು ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ. ದಿವ್ಯಾ ಫೋನ್ನ ರಿಸೀವ್ ಮಾಡ್ತಾನೆ ಇಲ್ವಲ್ಲ? ಸಾರಿ ಕುವರ್ ಸರ್. ಹೇಳಿ, ನೀವೇನು ಹೇಳ್ತಾ ಇದ್ರಿ? ನಾವಿವತ್ತು ಸಾಯಂಕಾಲ ಅಲ್ಲಿಗೆ ಬಂದ್ಬಿಡ್ತೀವಿ. ನಾಳೆ ವಾಡಿಯಲ್ಲಿ ದೊಡ್ಡ ಹೋಮ ಆಗತ್ತೆ. ವಸಂತ ಪಂಚಮಿಯ ಕಾರಣದಿಂದ ತಯಾರಾಗಿರು. ಸರಿ ಸರಿ ಕುವರ್ ಸರ್, ನಾನು ನೋಡ್ಕೋತೀನಿ. ಕುವರ್ ಕಾಲ್ ಕಟ್ ಮಾಡ್ತಾನೆ. ಸಾಗರ್ ಹಿಂದೆ ನಿಂತಿದ್ದ ದಿವ್ಯಾ ಅವನ ಹತ್ರ ಬರ್ತಾಳೆ. ಏನಾಯ್ತು? ಕುವರು ಇವತ್ತು ಸಂಜೆ ಇಲ್ಲಿಗೆ ಬರ್ತಾ ಇದಾರೆ. ದಿವ್ಯಾ ಕಣ್ಣು ಹೊಳೆಯೋಕೆ ಶುರುವಾಗುತ್ತೆ. ಅವಳು ಈ ಕ್ಷಣಕ್ಕಾಗಿ ತುಂಬಾ ಕಾಯ್ತಾ ಇದ್ಲು ಅನಿಸ್ತಿರುತ್ತೆ. ಓ ಹಲೋ, ಎಲ್ಲಿಗೋದೆ? ಕುವರ್ ಬರ್ತಾ ಇರೋದು ಯಾವುದೇ ಕಾನಲ್ಲ, ಬಾಯಿಗ. ಹಾ, ಏನಿಲ್ಲ, ನಡಿ. ಇಬ್ರು ಅಲ್ಲಿಂದ ಹೊರಟೋಗ್ತಾರೆ. ರಾತ್ರಿ ಕುವರ್ ಮತ್ತೆ ರಮಾವತಿಯ ಪ್ರೈವೇಟ್ ಜೆಟ್ ಲ್ಯಾಂಡ್ ಆಗುತ್ತೆ. ಕುವರ್ ಮತ್ತೆ ರಮಾವತಿ ಇಬ್ರು ಜೆಟ್ಟಿಂದ ಕೆಳಗಿಳಿತಾರೆ. ಮತ್ತೆ ತುಂಬಾ ಚೆನ್ನಾಗಿ ಡ್ರೆಸ್ ಆಗಿದ್ದ ಮ್ಯಾನೇಜರ್ ಅವರನ್ನ ಕಾರ್ ಹತ್ರ ಕರ್ಕೊಂಡು ಹೋಗ್ತಾನೆ. ರಮಾವತಿ ಕಾರಲ್ಲಿ ಕೂತ್ಕೋತಾಳೆ. ಕುವರ್ ಕಾರಲ್ಲಿ ಕೂತ್ಕೊಳ್ಳೋ ಹೊತ್ತಿಗೆ ಮ್ಯಾನೇಜರ್ ಅವನ ಕಿವಿಯಲ್ಲಿ ಏನೋ ಹೇಳ್ತಾನೆ. ಕುವರ್ ತಲೆ ಆಡಿಸ್ತಾನೆ ಮತ್ತೆ ಕಾರ್ ಹತ್ತಿ ಕೂತ್ಕೋತಾನೆ. ಕಾರ್ ಮುಂದೆ ಹೊರಡುತ್ತೆ. ಇನ್ನೊಂದ್ ಕಡೆ ಸಾಗರ್ ತನ್ನ ಮನೇಲಿರ್ತಾನೆ. ಸಾಗರ್ ಚೇರ್ ಮೇಲೆ ಕೂತಿರ್ತಾನೆ ಮತ್ತೆ ದಿವ್ಯಾ ಮಂಚದ ಮೇಲೆ ಕೂತಿರ್ತಾಳೆ. ಇಷ್ಟೊತ್ತಿಗೆ ಕುವರ್ ಸಾಬ್ ಬಂದಿರ್ತಾರಲ್ವಾ? ಹಾ, ಬರ್ತಿರ್ಬೇಕು ಅನ್ಸುತ್ತೆ. ಯಾಕೆ? ಇಲ್ಲ, ಏನಿಲ್ಲ, ಸುಮ್ಮನೆ ಹೀಗೆ ಕೇಳಿದೆ. ಕುವರ್ ಅವ್ರು ಬರ್ತೀನಿ ಅಂತ ಹೇಳ್ದಾಗಿಂದ ತುಂಬಾ ಇಂಟ್ರೆಸ್ಟೆಡ್ ಆಗಿ ಕಾಣಿಸ್ತಿದ್ಯಲ್ಲ. ನನ್ನ ಬಿಟ್ಬಿಟ್ಟು ಅವ್ರ ಜೊತೆ ಹೋಗೋ ಪ್ಲಾನಲ್ಲಿ ಇದೆಯಾ ಹೇಗೆ? ಅಯ್ಯೋ ಇಲ್ಲ, ನಾನು ಸುಮ್ಮನೆ ಹೀಗೆ ಕೇಳಿದೆ. ಅರಮನೆಯಲ್ಲಿ ರಮಾವತಿ ಆರ್ಮ್ ಚೇರಲ್ಲಿ ಕೂತಿರ್ತಾಳೆ. ಆಗ ಕುವರ್ 2 ಕಪ್ ಕಾಫಿ ತಗೊಂಡ್ ಬರ್ತಾನೆ. ಅವನದನ್ನ ಟೇಬಲ್ ಮೇಲೆ ಇಡ್ತಾನೆ ಮತ್ತೆ ಅವರೆದುರಿಗೆ ಕೂತ್ಕೋತಾನೆ. ಎಲ್ಲ ತಯಾರಿ ಆಗಿದೆ. ನಾಳೆ ಒಂದ್ಸಲ ಹೋಮ ಆದ್ಮೇಲೆ ಈ ವಾಡಿಯ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಮತ್ ನಾನು ನನ್ನ ಕೆಲವು ಗೆಳೆಯರನ್ನ ಕೂಡ ಕರೆದಿದ್ದೀನಿ. ಅವ್ರು ಈ ವಾಡಿನ ಖರೀದಿ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಟ್ರೈ ಮಾಡಿ ನೋಡ್ತೀನಿ, ಅವ್ರ ಹತ್ರನೂ ಒಂದ್ಸಲ ಮಾತಾಡ್ತೀನಿ. ಸರಿ, ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೋ. ಇಷ್ಟು ವರ್ಷದಿಂದ ನಾವು ಎಲ್ಲರಿಂದ ಮುಚ್ಚಿಟ್ಟಿರೋ ವಿಷಯನ ಯಾರಿಗೂ ಗೊತ್ತಾಗ್ದ ಹಾಗೆ ನೋಡ್ಕೋ.
ನಿನ್ನ ಫ್ರೆಂಡ್ಸಿಗೂ ಗೊತ್ತಾಗ್ಬಾರ್ದು, ಇಲ್ಲ ಅಂದ್ರೆ ಅದರಿಂದ ನಮ್ಮ ಕೆಲಸ ಕೆಡುತ್ತೆ. ಕುವರ್ ಯೋಚನೆ ಮಾಡಕ್ಕೆ ಶುರು ಮಾಡ್ತಾನೆ. ಆಮೇಲೆ ಅವನು 12 ವರ್ಷದ ಹಿಂದೆ ತಾನು ಮಾಡಿದ ತಪ್ಪಿನ ಬಗ್ಗೆ ಯೋಚನೆ ಮಾಡ್ತಾನೆ. 12 ವರ್ಷದ ಹಿಂದೆ ರಾಜ ವಿಜಯ್ ಸಿಂಗ್ ತನ್ನ ಸಿಂಹಾಸನದ ಮೇಲೆ ಕೂತಿರ್ತಾನೆ. ಆಗ ಚಮ್ಚಮಿ ಹೆಸರಿನ ಒಬ್ಬ ಕಿನ್ನರೆ ಅವನೆದುರಿಗೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅವಳು ರಾಜನ ಎಲ್ಲರಿಗಿಂತ ಇಷ್ಟವಾದ ಕಲೆಗಾರರಲ್ಲಿ ಒಬ್ಬಳಾಗಿದ್ಲು. ಮತ್ತೆ ರಾಜ ಯಾವಾಗ್ಲೂ ಅವಳನ್ನ ಬರೀ ಒಬ್ಬ ಕಲಾಗಾರತಿಯಾಗಿ ಅಷ್ಟೇ ಅಲ್ಲದೆ ಒಬ್ಬ ತಂಗಿಯಾಗಿ ಸಾಕಿರ್ತಾನೆ. ಓ ಚಮ್ಚಮಿ, ಓ ಇವತ್ತಿಗೂ ನೀನು ಹಾಗೆ ಕಾಣಿಸ್ತಾ ಇದೀಯಾ. 30 ವರ್ಷದ ಹಿಂದೆ ನನಗೆ ಹೇಗ್ ಸಿಕ್ಕಿದೆಯೋ ಹಾಗೆ. ರಾಜ ಹೇಳ್ತಾನೆ. ತನ್ನ ಚಿನ್ನದ ಹಾರನ ಬಿಚ್ಚಿ ಅದನ್ನ ಚಮ್ಚಮಿಗೆ ಕೊಟ್ಬಿಡ್ತಾನೆ. ಅವಳದನ್ನ ತನ್ನ ಕೈಯಲ್ಲಿ ಇಸ್ಕೊಂಡು ಸ್ವೀಕಾರ ಮಾಡ್ತಾಳೆ. ಮತ್ತೆ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವನನ್ನ ನೋಡ್ತಾಳೆ. ನಾನು ನಿಮ್ಮ ಗೌರವಕ್ಕೆ ಕೃತಜ್ಞಳಾಗಿದ್ದೇನೆ. ನಾನು ಯಾವಾಗ್ಲೂ ನಿಮಗೋಸ್ಕರ ನನ್ನ ಜೀವನ ಪೂರ್ತಿ ನಿಮ್ಮ ಜೊತೆ ಇರ್ತೀನಿ ಅಂತ ಪ್ರಮಾಣ ಮಾಡ್ತೀನಿ. ನೀನು ನನ್ನ ತಂಗಿ ಇದ್ದ ಹಾಗೆ. ನಿನಗೆ ಯಾವ ವಿಷಯನ ಕೇಳ್ತಿದ್ಯೋ ಅದು ನಿನ್ನ ಹಕ್ಕು. ಚಮ್ಚಮಿ ಗೌರವದಿಂದ ರಾಜನ ಕಡೆ ನೋಡ್ತಾಳೆ. ಕುವರ್ ಮತ್ತೆ ರಮಾವತಿ ಲಾಫ್ಟ್ ಮೇಲೆ ನಿಂತು ರಾಜನ ಕಡೆ ನೋಡ್ತಾ ಇರ್ತಾರೆ. ಇಲ್ಲಿ ನಡೀತಿರೋದನ್ನೆಲ್ಲ ನೋಡಿ ಅವರಿಬ್ಬರಿಗೆ ಕೋಪ ಬರುತ್ತೆ. ಕುವರ್ ಮತ್ತೆ ರಮಾವತಿ ಇಬ್ರು ತಮ್ಮ ರೂಮಿಗೆ ಹೋಗ್ತಾರೆ. ಕುವರ್ ಜೋರಾಗಿ ಬಾಗಿಲು ಹಾಕೋತಾನೆ. ಇದೇನಮ್ಮ, ಹೀಗೆ ಆಗ್ತಾ ಹೋದ್ರೆ ಮಾವ ಎಲ್ಲ ಆಸ್ತಿನೂ ಚಮ್ಚಮಿ ಹೆಸರಿಗೆ ಬರೆದ್ಬಿಡ್ತಾರೆ ಅನ್ಸುತ್ತೆ. ಮತ್ತೆ ನಮ್ಗೇನ್ ಸಿಗುತ್ತೆ? ಈ ವಿಷಯದಲ್ಲಿ ನಾವೇನಾದ್ರೂ ಮಾಡ್ಲೇಬೇಕು. ಆ ಚಮ್ಚಮಿನ ಬುದ್ಧಿವಂತಿಕೆಯಿಂದ ಒಂದ್ ದಾರಿ ಕಾಣಿಸ್ಬೇಕು. ಮತ್ತೆ ಅದೇ ಹೇಗೆ? ಚಮ್ಚಮಿ ಆ ರಾತ್ರಿ ಸೈಲೆಂಟ್ ಆಗಿ ಹಾಲ್ ಕಡೆ ಹೋಗ್ತಾ ಇರ್ತಾಳೆ. ಅರಮನೆ ಪೂರ್ತಿ ಶಾಂತವಾಗಿರುತ್ತೆ, ಯಾಕೆಂದ್ರೆ ಎಲ್ಲರೂ ನಿದ್ದೆ ಮಾಡ್ತಿರ್ತಾರೆ. ಹೋಗುವಾಗ ಒಂದ್ ಕಡೆ ರಮಾವತಿ ಅವಳೆದುರಿಗೆ ಬರ್ತಾಳೆ. ಚಮ್ಚಮಿಗೆ ಆಶ್ಚರ್ಯ ಆಗುತ್ತೆ. ಅವಳು 1-2 ಹೆಜ್ಜೆ ಹಿಂದೆ ಹೋಗ್ತಾಳೆ. ಅಕ್ಕ, ನೀವು ಇಲ್ಲಿ? ಅವಳು ಹಿಂದೆ ಹೆಜ್ಜೆ ಇಟ್ಟು ಹೋಗುವಾಗ ಕುವರ್ಗೆ ಡಿಕ್ಕಿ ಹೊಡಿತಾಳೆ. ಅವನು ಅವಳ ಹಿಂದೆನೆ ನಿಂತಿರ್ತಾನೆ. ಏನ್ ಮಾಡ್ತಾ ಇದ್ದೀರಾ ನೀವಿಬ್ರು? ಅಕ್ಕ, ಏನಿದೆಲ್ಲ? ರಮಾವತಿ ತನ್ನ ಕೈಯಲ್ಲಿ ಒಂದು ಟ್ಯಾಬ್ಲೆಟ್ ಹಿಡ್ಕೊಂಡಿರ್ತಾಳೆ. ಮತ್ತೆ ಚಮ್ಚಮಿ ಅದನ್ನ ನೋಡ್ಬಿಡ್ತಾಳೆ. ಬೇಡ, ಏನಿದು? ಯಾವುದೇ ಕರುಣೆ ದಯೆ ಇಲ್ದೆ ಕುವರ್ ಅವಳನ್ನ ಹಿಡ್ಕೋತಾನೆ. ಮತ್ತೆ ಬಲವಂತವಾಗಿ ಅವಳ ಬಾಯಿ ತೆಗಿಸ್ತಾನೆ. ರಮಾವತಿ ಟ್ಯಾಬ್ಲೆಟ್ನ ಅವಳ ಬಾಯಿಯೊಳಗೆ ಹಾಕ್ತಾಳೆ. ಮತ್ತವಳ ಬಾಯನ್ನ ಗಟ್ಟಿಯಾಗಿ ಮುಚ್ತಾಳೆ. ನನ್ನ ಕ್ಷಮಿಸ್ಬಿಡು ಚಮ್ಚಮಿ, ಆದ್ರೆ ಆಸ್ತಿ ಪಾಸ್ತಿಯ ಹಸಿವು ಮನುಷ್ಯತ್ವಕ್ಕಿಂತ ದೊಡ್ಡದಾಗಿರುತ್ತೆ. ಚಮ್ಚಮಿ ಅವನಿಂದ ಬಿಡಿಸ್ಕೊಳ್ಳಕ್ಕೆ ತುಂಬಾ ಟ್ರೈ ಮಾಡ್ತಾಳೆ. ಆದ್ರೆ ಕುವರ್ ತುಂಬಾ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾನೆ. ಅವಳಿಗೆ ಉಸಿರಾಡೋದು ಕಷ್ಟ ಆಗುತ್ತೆ. ಅವಳ ಕಣ್ಣು ಮೇಲ್ ಮಾಡಕ್ಕೆ ಶುರು ಮಾಡ್ತಾಳೆ. ಆಗ ಅವಳ ಬಾಯಿ ಮತ್ತು ಕಣ್ಣಿಂದ ರಕ್ತ ಹರಿಯಕ್ಕೆ ಶುರುವಾಗುತ್ತೆ. ಸ್ವಲ್ಪ ಹೊತ್ತು ಒದ್ದಾಡಿದ ಮೇಲೆ ಅವಳ ಸಾವಾಗುತ್ತೆ. ಕುವರ್ ಅವಳ ನಿರ್ಜೀವವಾದ ಶರೀರವನ್ನ ನೆಲದ ಮೇಲೆ ಬಿಸಾಕ್ದಾಗ ಹಿಂದಿನಿಂದ ಅವನಿಗೊಂದು ಪರಿಚಿತವಾದ ಧ್ವನಿ ಕೇಳಿಸುತ್ತೆ. ಕುವರ್! ಅದು ಬೇರೆ ಯಾರೂ ಅಲ್ಲ, ಅವರೇ ರಾಜ ವಿಜಯ್ ಸಿಂಗ್. ಅವನು ಚಮ್ಚಮಿಯ ನಿರ್ಜೀವವಾದ ಶರೀರದ ಕಡೆ ಓಡ್ತಾನೆ. ಅವಳನ್ನ ಎತ್ಕೊಂಡು ತನ್ನ ಮಡ್ಲಲ್ಲಿ ಮಲಗಿಸ್ಕೋತಾನೆ. ಇದೇನಾಗೋಯ್ತು? ತಂಗಿ, ಎದ್ದೇಳು, ನನ್ನ ಮಾತಿಗೆ ಉತ್ತರ ಕೊಡು. ಕೋಪದಿಂದ ಕೂಡಿದ ರಾಜ ಹೇಳ್ತಾನೆ. ಮತ್ತೆ ಕುವರ್ ಮತ್ತೆ ರಮಾವತಿ ಕಡೆ ನೋಡ್ತಾನೆ. ನಾನು ನಿಮ್ಮಿಬ್ರನ್ನು ಸುಮ್ಮನೆ ಬಿಡಲ್ಲ. ನೀವು ನನ್ನ ತಂಗಿನ ಸಾಯಿಸಿದಿರಾ. ನಾನಿದ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ನಿಮ್ಗೆ ಇದರ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ರಾಜ ಏನಾದ್ರೂ ಮಾಡೋದಕ್ಕೂ ಮೊದಲೇ ಕುವರ್ ಗಟ್ಟಿಯಾಗಿ ಅವನ ಕತ್ತು ಹಿಡ್ಕೋತಾನೆ. ಅವನನ್ನೆತ್ತಿ ಗೋಡೆಗೆ ಹೊಡಿತಾನೆ. ರಾಜ ತನ್ನನ್ನ ಬಿಡಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಅವನಿಂದ ಆಗೋದೇ ಇಲ್ಲ. ಮುದುಕ, ಇವಳು ಸತ್ತೋಗಿರೋದು ನಿನ್ನ ಕಾರಣದಿಂದಾಗಿ. ನೀನೇ ಇವಳನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತಿರೋದು. ಇನ್ ಮುಂದೆ ನೀನು ಇರಲ್ಲ, ಅವಳು ಇರಲ್ಲ. ಅರ್ಥ ಆಯ್ತು ಅನ್ಸತ್ತೆ. ಸ್ವಲ್ಪ ಹೊತ್ತು ಒದ್ದಾಡಿದ ನಂತರ ರಾಜ ಕೂಡ ಕಣ್ಮುಚ್ತಾನೆ. ಮತ್ತವನ ಶರೀರ ಕೂಡ ಚಮ್ಚಮಿ ದೇಹದ ಪಕ್ಕ ಬೀಳುತ್ತೆ. ಕುವರ್ ಮತ್ತೆ ರಮಾವತಿ ಇಬ್ರು ಅಲ್ಲೇ ನಿಂತಿರ್ತಾರೆ. ಒಬ್ರನ್ನೊಬ್ರು ನೋಡ್ಕೋತಾರೆ. ಇದನ್ನೆಲ್ಲ ನೆನಪಿಸ್ಕೊಳ್ತಾ ಕುವರ್ ಕುರ್ಚಿ ಮೇಲೆ ಕೂತಿರ್ತಾನೆ. ಮತ್ತೆ ರಮಾವತಿ ಅವನನ್ನೇ ನೋಡ್ತಾ ಇರ್ತಾಳೆ. ಏನಾಯ್ತು? ಯೋಚಿಸ್ತಾ ಇದ್ದೀನಿ, ಇಷ್ಟೊಂದು ದುಡ್ಡು ಇಟ್ಕೊಂಡು ಏನ್ ಮಾಡೋದು ಅಂತ. ಇಬ್ರು ನಗ್ತಾರೆ. ಇಲ್ಲಿಗೆ ಆ ರಾತ್ರಿ ಮುಗಿಯುತ್ತೆ. ಮಾರನೇ ದಿನ ರಾತ್ರಿ ಪೂಜೆಗೆ ಎಲ್ಲಾ ತಯಾರಿ ಶುರುವಾಗುತ್ತೆ. ಒಬ್ಬ ಪುರೋಹಿತ ಮಂತ್ರ ಹೇಳ್ತಿರ್ತಾನೆ. ಮತ್ತೆ ಹೋಮಕುಂಡದಲ್ಲಿ ಆಹುತಿ ಹಾಕ್ತಾ ಇರ್ತಾನೆ.
2 ಹಿಟ್ಟಿನಿಂದ ಮಾಡಿದ ಗೊಂಬೆಗಳು ಹೋಮಕುಂಡದ ಮುಂದೆ ಇಟ್ಟಿರ್ತಾರೆ. ಮತ್ತೆ ಪುರೋಹಿತ ಮಂತ್ರ ಹೇಳ್ತಾ ಉರಿತಿದ್ದ ಬೆಂಕಿಯ ಹೋಮಕುಂಡದಲ್ಲಿ ಪೂಜೆ ಮಾಡ್ತಿರ್ತಾನೆ. ಸ್ವಲ್ಪ ದೂರದಲ್ಲೇ ಕುವರ್ ಮತ್ತೆ ರಮಾವತಿ ಕೂತಿರ್ತಾರೆ. ಅವರ ಜೊತೆ ಕುವರ್ ಗೆಳೆಯ ಕೂಡ ಇರ್ತಾನೆ. ಅರಮನೆ ಡೀಲ್ ಮುಗಿಸೋದಕ್ಕೆ ಬಂದಿರ್ತಾನೆ. ಅಷ್ಟೊತ್ತಿಗೆ ಸಾಗರ್ ಮತ್ತೆ ದಿವ್ಯಾ ಅಲ್ಲಿಗೆ ಬರ್ತಾರೆ. ಕುವರ್ ಸಾಗರ್ನ ನೋಡಿ ಬಾ ಅಂತ ತಲೆ ಅಲ್ಲಾಡಿಸ್ತಾನೆ. ಸಾಗರ್ ಕೂಡ ಕುವರ್ನ ನೋಡಿ ತಲೆ ಆಡಿಸ್ತಾನೆ. ಅವರಿಬ್ರು ಅಲ್ಲೇ ನಿಂತು ಡೀಲ್ ನಡೀತಿರೋದನ್ನ ಕೇಳಿಸ್ಕೋತಾರೆ. ಸಡನ್ ಆಗಿ ದಿವ್ಯಾ ವರ್ತನೆ ವಿಚಿತ್ರವಾಗಿರುತ್ತೆ. ಅವಳ ಮುಖ ಬದಲಾಗೋಗುತ್ತೆ ಮತ್ತೆ ಅವಳ ಕಣ್ಣುಗಳು ಮೇಲಿನ ಕಡೆಗೆ ತಿರುಗಿಬಿಡುತ್ತೆ. ಅವಳು ಹೋಮಕುಂಡದ ಹತ್ರ ಕೂತಿದ್ದ ಪುರೋಹಿತನ ಹತ್ರ ಬರ್ತಾಳೆ. ಅವನ ಕತ್ತು ಹಿಡ್ಕೊಂಡು ಜೋರಾಗಿ ಹಿಸುಕ್ತಾಳೆ. ಅವಳ ಉದ್ದವಾದ ಉಗುರುಗಳು ಪುರೋಹಿತನಿಗೆ ಚುಚ್ಕೊಳ್ಳುತ್ತೆ. ಅದರಿಂದ ಅವನ ಕುತ್ತಿಗೆಯಿಂದ ರಕ್ತ ಸುರಿಯುತ್ತೆ. ಆ ರಕ್ತ ಹಿಟ್ಟಿನ ಗೊಂಬೆಗಳ ಮೇಲೆ ಬೀಳುತ್ತೆ. ಆ ಪುರೋಹಿತ ಎಲ್ಲರ ಮುಂದೆನೇ ಸತ್ತು ಹೋಗ್ತಾನೆ. ಸಾಗರ್, ಕುವರ್, ರಮಾವತಿ ಮತ್ತೆ ಕುವರ್ ಗೆಳೆಯ ಈ ಭಯಂಕರ ದೃಶ್ಯನ ನೋಡ್ತಾರೆ. ಸಾಗರ್ ಭಯದಿಂದ ಕಿರುಚ್ಕೊಳ್ತಾನೆ. ದಿವ್ಯಾ! ಅವಳು ತಿರುಗಿ ಜೋರಾಗಿ ಕಿರುಚ್ಕೋತಾಳೆ. ಅದರಿಂದ ಅರಮನೆ ಎಲ್ಲ ನಡುಗಿ ಹೋಗುತ್ತೆ. ಈಗ ಅವಳ ಮುಖ ಪುರುಷನ ರೀತಿ ಇದ್ದ ಮಹಿಳೆಯ ಹಾಗೆ ಬದಲಾಗಿದ್ದನ್ನ ಸಾಗರ್ ನೋಡ್ತಾನೆ. ಒಂದೇ ಕ್ಷಣದಲ್ಲಿ ಕುವರ್ ಮತ್ತೆ ರಮಾವತಿಯ ಮುಖಭಾವನೆಗಳು ಬದಲಾಗುತ್ತೆ. ಚಮಚಮಿ, ಹೌದು, ನಾನೇ. ನಾನು ಈ ದಿನಕ್ಕೋಸ್ಕರ 12 ವರ್ಷದಿಂದ ಕಾಯ್ತಾ ಇದ್ದೀನಿ. ನೀವಿಬ್ರು ನನ್ನ ಪ್ರತಿ ವರ್ಷ ಇದೇ ಪೂಜೆ ಮಾಡಿ ಹಿಂಸೆ ಮಾಡಿದ್ದೀರಾ. ಆದರೆ ನಾನೇನೂ ಮಾಡೋಕ್ಕಾಗ್ಲಿಲ್ಲ. ನಾನು ಎಲ್ಲರ ಮುಂದೆ ಬರೋದಕ್ಕೆ ಒಂದು ನಿಜವಾದ ಪ್ರೀತಿ ಅಗತ್ಯ ಇತ್ತು. ನನ್ನಣ್ಣ ನನ್ನ ಪ್ರೀತಿಸಿದ ಹಾಗೆ. ಮತ್ತಿವತ್ತು ಅದೇ ಪ್ರೀತಿ ನನಗೆ ಈ ವ್ಯಕ್ತಿಯಿಂದ ಸಿಕ್ತು. ಸಾಕು, ಮುಗೀತು ನಿಮ್ಮಾಟ. ಇವತ್ತು ರಾತ್ರಿ ನಿಮಗೆ ನಿಮ್ಮ ತಪ್ಪುಗಳಿಗೆ ಶಿಕ್ಷೆ ಸಿಗತ್ತೆ. ಇವತ್ತು ನಿಮ್ಮಿಬ್ಬರ ಕೊನೆಯ ರಾತ್ರಿ. ಚಮಚಮಿ ಗಾಳಿಯಲ್ಲಿ ತೇಲಾಡ್ತಾ ಅವರಿಬ್ಬರ ಹತ್ರ ಬರ್ತಾಳೆ. ಅವರ ಕತ್ತು ಹಿಡಿದು ಅವರನ್ನ ಗೋಡೆಗೆ ಅದಮೆ ಹಿಡಿತಾಳೆ. ಅವರಿಬ್ರು ಬಿಡಿಸ್ಕೊಳ್ಳೋಕ್ಕೆ ತುಂಬಾ ಪ್ರಯತ್ನ ಮಾಡ್ತಾರೆ. ಆದ್ರೆ ತುಂಬಾ ಲೇಟ್ ಆಗಿ ಹೋಗಿರುತ್ತೆ. ಅವರ ಕಣ್ಣಿಂದ ರಕ್ತ ಸುರಿಯಕ್ಕೆ ಶುರುವಾಗುತ್ತೆ. ಹೇಗೆ 12 ವರ್ಷಗಳ ಹಿಂದೆ ಅವಳನ್ನ ಮತ್ತೆ ಅವಳ ಅಣ್ಣನ ರೀತಿ ಇದ್ದ ರಾಜನ ಕೊಂದಿದ್ರೋ, ಹೇಗೆ ಚಮಚಮಿ ಕಣ್ಣುಗಳಿಂದ ರಕ್ತ ಬಂದಿತ್ತೋ, ಅದೇ ರೀತಿ ಚಮಚಮಿಯ ಉಗುರುಗಳು ರಾಮಾವತಿ ಮತ್ತೆ ಕುವರ್ ಕತ್ತನ್ನ ಹಿಡಿದಿರುತ್ತೆ. ಯಾಕೆ ಅಂದ್ರೆ ಕುವರ್ ರಾಜನ ಕತ್ತು ಹಿಡಿದು ಅವನು ಸಾಯೋವರೆಗೂ ಹಿಸುಕಿರ್ತಾನೆ. ಕುವರ್ ಮತ್ತೆ ರಮಾವತಿ ಇನ್ನೇನು ಸತ್ತೇ ಹೋಗಿರ್ತಾರೆ. ನಿಧಾನವಾಗಿ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅವರಿಬ್ಬರ ಬಾಯಿಂದ ರಕ್ತ ಬರ್ತಿರುತ್ತೆ ಮತ್ತವರ ಮುಖಗಳು ಕೆಂಪಾಗಿ ಬಿಟ್ಟಿರುತ್ತೆ. ಚಮಚಮಿ ಕತ್ತು ಹಿಸ್ಕಿದ್ರಿಂದ ಅವರಿಬ್ರು ಸತ್ತು ಹೋಗ್ತಾರೆ. ಆಮೇಲೆ ಅವಳು ಬಿಟ್ಬಿಡ್ತಾಳೆ. ಆಗ ಅವರಿಬ್ಬರ ದೇಹ ಒಬ್ಬರ ಪಕ್ಕದಲ್ಲಿ ಒಬ್ಬರದು ಬಿದ್ದಿರುತ್ತೆ. 12 ವರ್ಷಗಳ ಹಿಂದೆ ಚಮಚಮಿ ಮತ್ತೆ ರಾಜ ಇಬ್ಬರು ಸತ್ತ ರೀತಿಯಲ್ಲೇ. ಚಮಚಮಿ ಸಾಗರ್ ಕಡೆ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡ್ತಾಳೆ. ಮತ್ತೆ ಒಂದೇ ಕ್ಷಣದಲ್ಲಿ ಅವಳ ಮುಖ ಬದಲಾಗುತ್ತೆ. ಚಮಚಮಿ ಮಾಯ ಆಗೋಗ್ತಾಳೆ. ದಿವ್ಯಾ ಜ್ಞಾನ ತಪ್ಪಿ ನೆಲದ ಮೇಲೆ ಬೀಳ್ತಾಳೆ. ಸಾಗರ್ ಅವಳ ಕಡೆ ಓಡ್ತಾನೆ. ಅವಳನ್ನ ಗಟ್ಟಿಯಾಗಿ ಎತ್ತಿ ಹಿಡಿತಾನೆ. 3 ದಿನ ಆದ್ಮೇಲೆ ಸಾಗರ್ ಬಸ್ ಸ್ಟಾಪ್ ಅಲ್ಲಿ ಬೇಜಾರಾಗಿ ಕೂತಿರ್ತಾನೆ. ಆಗ ದಿವ್ಯಾ ಅವನ ಹತ್ರ ಬರ್ತಾಳೆ. ಅವಳು ಕೈ ಚಾಚ್ತಾಳೆ. ಅವಳ ಕೈಯಲ್ಲಿ ಸಾಗರ್ನ ಕಳೆದು ಹೋಗಿದ್ದ ಫೋನ್ ಇರುತ್ತೆ. ಇದು ನಿನಗೆಲ್ಲಿ ಸಿಕ್ತು? ನಂಗ್ ಸಿಕ್ತು ಅಷ್ಟೇ, ಇದನ್ನ ಯೂಸ್ ಮಾಡು, ನಿಂಗೆ ಬೇಕಾಗುತ್ತೆ ಅನ್ಸತ್ತೆ. ಸಾಗರ್ ತಕ್ಷಣ ತನ್ನ ಫೋನ್ನ ಅನ್ಲಾಕ್ ಮಾಡ್ತಾನೆ. ಅದರಲ್ಲಿ ದಿವ್ಯಾಯಿಂದ ಅನೇಕ ಮಿಸ್ಡ್ ಕಾಲ್ಗಳು ಮತ್ತೆ ಮೆಸೇಜಸ್ ಇರುತ್ತೆ. ಎಲ್ಲರೂ ಒಂದೇ ಕೇಳ್ತಿದ್ದಾರೆ, ಅವಳೆಲ್ಲಿದ್ದಾಳೆ? ಅವನು ತಲೆ ಎತ್ತಿ ನೋಡ್ತಾನೆ. ಆದ್ರೆ ದಿವ್ಯಾ ಅಲ್ಲಿರಲ್ಲ. ಅವನು ಎಲ್ಲಾ ಕಡೆ ಅವಳನ್ನ ಹುಡುಕ್ತಾನೆ. ಆದ್ರೆ ಅವಳು ಎಲ್ಲೂ ಕಾಣಿಸೋದೇ ಇಲ್ಲ. ಅಷ್ಟೊತ್ತಿಗೆ ಒಂದು ಬಿಳಿ ಬಣ್ಣದ ಬಸ್ ಸ್ಟಾಪ್ಗೆ ಬರುತ್ತೆ. ಆಶ್ಚರ್ಯ ಪಡೋ ವಿಷಯ ಏನಂದ್ರೆ ಆ ಬಸ್ಸಿಂದ ಇಳಿದ ಹುಡುಗಿ ಬೇರೆ ಯಾರೂ ಅಲ್ಲ, ಆ ದಿವ್ಯಾನೇ ಆಗಿರ್ತಾಳೆ. ಅವಳ ಕಣ್ಣು ಕೋಪದಿಂದ ಉರಿತಾ ಇರುತ್ತೆ. ಅವಳು ಸಾಗರ್ ಹತ್ರ ಬರ್ತಾಳೆ. ಬಂದ ತಕ್ಷಣನೇ ಏನು ಮಾತಾಡದೆ ಅವನ ಕಪಾಳಕ್ಕೆ ಜೋರಾಗಿ ಹೊಡಿತಾಳೆ. ಸಾಗರ್ ಒಂದು ಕ್ಷಣ ಆಶ್ಚರ್ಯವಾಗಿ ನಿಂತು ಬಿಡ್ತಾನೆ. ಆದ್ರೆ ಆಮೇಲೆ ಅವನಿಗೆ ಏನಾಯ್ತಂತ ಅರ್ಥ ಆಗುತ್ತೆ. ಅವನು ದಿವ್ಯಾನ ಹಗ್ ಮಾಡ್ತಾನೆ. ಐ ಆಮ್ ಸಾರಿ, ನಾನು ನಿನಗೆ ಎಲ್ಲ ಅರ್ಥ ಮಾಡಿಸ್ತೀನಿ. ಅರಮನೆ ಕಡೆ ದೃಷ್ಟಿ ಹರಿಸಿದ್ರೆ ನೆನ್ನೆವರೆಗೂ ಅಶಾಂತವಾಗಿದ್ದ ಜಾಗ ಇವತ್ತು ಪ್ರಶಾಂತವಾಗಿರುತ್ತೆ. ಮತ್ತೆ ಎಲ್ಲ ಬಂಧನದಿಂದ ಮುಕ್ತವಾದಂತೆ ಅನ್ನಿಸ್ತಿದೆ. ಈ ಕಥೆ ಇಲ್ಲಿಗೆ ಮುಗಿಯತ್ತೆ.